ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಇದು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯಕ್ಕೋಸ್ಕರ ನಿಮ್ಮ ಕೃತಜ್ಞತೆಗಳು, ಧನ್ಯವಾದಗಳು ಅಪ್ಪ. ನೀವು ಕೊಟ್ಟಿರುವಂತಹ ಈ ಅವಕಾಶದಲ್ಲಿ ಇನ್ನೊಂದಷ್ಟು ನಿಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಹಂಬಲದಿಂದ ನಿಮ್ಮ ಮಕ್ಕಳಾಗಿರುವಂತಹ ನಾವೆಲ್ಲರೂ ಸೇರಿ ಬಂದಿದ್ದೀವಿ ತಂದೆ. ನಮಗ್ ಬೇಕಾಗಿರುವಂತಹ ನಮ್ಮ ಜೀವನಗಳಿಗೆ, ನಮ್ಮ ಬದುಕುಗಳಿಗೆ ಬೇಕಾಗಿರುವಂತಹ ಮಾತುಗಳನ್ನ ನೀವು ಒದಗಿಸ್ಕೊಡ್ತೀರಾ ಅನ್ನುವಂತಹದನ್ನ ನಂಬ್ತಿದ್ದೀವಿ ತಂದೆ. ಹೇಳ್ತಿರುವಂತಹ ನನಗೆ ಪರಿಶುದ್ಧ ಆತ್ಮದ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಊಟ ಮಾಡುವುದು ಪಾಪವೋ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಊಟ ಮಾಡುವುದು ಪಾಪವೋ. ಓಕೆ, ಇಷ್ಟಕ್ಕೂ ಈ ಊಟ ಮಾಡುವುದು ಪಾಪವೋ ಅನ್ನುವಂತ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ? ಮನುಷ್ಯರು ತಮಗೆ ಗೊತ್ತಿಲ್ಲದೆ ಒಂದಷ್ಟು ತಪ್ಪುಗಳಲ್ಲಿ, ಪಾಪಗಳಲ್ಲಿ ಈಸಿಯಾಗಿ ಸಿಕ್ಕಾಕೊಳ್ತಾರೆ. ಅದು ಪಾಪ ಅಂತಾನೆ ಗೊತ್ತಿರೋದಿಲ್ಲ, ಅದರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದರಲ್ಲಿ ಇದೂ ಸಹ ಒಂದು ಪ್ರಿಯರೇ. ಮನುಷ್ಯರಿಗೆ, ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಊಟ ಮಾಡುವುದು ಪಾಪ ಅಂತ ಹೇಳಿ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಓಕೆ, ಇದನ್ನ ಕೇಳ್ತಾ ಕೇಳ್ತಾ ನಿಮ್ ಮನಸ್ಸಿನಲ್ಲೆಲ್ಲ ಪ್ರಶ್ನೆ ಬಂದಿರತ್ತೆ, ಅದು ನನಗೆ ಗೊತ್ತು. ಏನ್ ಬ್ರದರ್ ಹಿಂಗ್ ಅಂದ್ಬಿಟ್ರಿ? ಊಟ ಮಾಡುವಂತಹದ್ದು ಪಾಪನಾ? ಊಟ ಮಾಡುವಂತಹದ್ದು ಪಾಪನೇ? ಸಂದೇಶ ಪೂರ್ತಿ ಕೇಳಿ, ನಿಮಗೆ ಗೊತ್ತಾಗುತ್ತೆ ಊಟ ಮಾಡುವಂತಹದ್ದು ಪಾಪ ಅಲ್ವೋ ಹೌದೋ ಅನ್ನುವಂತಹದ್ದು. ಓಕೆ, ಇಷ್ಟಕ್ಕೂ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದಾಗ ಏನ್ ಅನಿಸ್ತದೆ? ಊಟ ಮಾಡುವುದು ಪಾಪವೋ? ಊಟ ಮಾಡುವಂತಹದ್ದು ನಿಮ್ಮ ಪ್ರಕಾರ ಏನು, ಪಾಪನ? ಅಲ್ಲ. ಓಕೆ, ಆದ್ರೆ ಈ ಅಂಶದಲ್ಲಿ ಊಟ ಮಾಡುವಂತಹದ್ದು ಪಾಪ ಅನ್ನುವಂತಹದನ್ನೇ ನಾವು ಆಲೋಚನೆ ಮಾಡ್ಲಿಕ್ಕೆ ಹೊರಟಿರುವಂತಹದ್ದು. ಸೊ ಯಾವ ಸಂದರ್ಭದಲ್ಲಿ ಅದು ಪಾಪ ಅನ್ನುವಂತಹದ್ದು ಈ ಸಂದೇಶ ಮುಗಿದ ನಂತರ ನಮಗೆ ಗೊತ್ತಾಗತ್ತೆ. ಓಕೆ, ನೀವು ಸತ್ಯವೇದವನ್ನು ಓದ್ತಾ ಇದ್ದಾಗ ದೇವರಿಗೆ ಕೋಪ ಬಂದಿರುವಂತಹ ಹಲವಾರು ಇನ್ಸ್ಟೆನ್ಸಸ್ ಅನ್ನ ನೋಡ್ತೀರಾ ಸತ್ಯವೇದದಲ್ಲಿ, ಹಲವಾರು ಸಂದರ್ಭಗಳನ್ನ ನೋಡ್ತೀರಾ ಸತ್ಯವೇದದಲ್ಲಿ. ದೇವರಿಗೆ ಕೋಪ ಬಂದಿರುವಂತಹ ಸಂದರ್ಭಗಳು, ಈ ದೇವರಿಗೆ ಕೋಪ ಬಂದಿರುವಂತಹ ಸಂದರ್ಭಗಳಲ್ಲಿ ನೋಹನ ಜಲಪ್ರಳಯನೂ ಸಹ ಒಂದಲ್ವಾ? ನೋಹನ ಜಲಪ್ರಳಯದ ಸಮಯದಲ್ಲಿ ದೇವರು ಏನಕ್ಕೋಸ್ಕರ ಜಲಪ್ರಳಯವನ್ನ ತಗೊಂಡ್ ಬಂದ್ರು? ನಾಶ ಮಾಡ್ಲಿಕ್ಕೆ. ಜನರು ಮಾಡ್ತಿದ್ದಂತಹದ್ದು ತಪ್ಪುಗಳು, ಪಾಪಗಳು, ಅವ್ರ ಊಹೆ ಎಲ್ಲ ಕೆಟ್ಟದ್ದಾಗಿರುವಂತಹದ್ದು, ಪಾಪ ತುಂಬ ಹೋಗಿರುವಂತಹದ್ದು ಪ್ರಪಂಚದಲ್ಲಿ, ಇದನ್ನೆಲ್ಲ ನೋಡಿ ಅಲ್ವಾ ತಗೊಂಡ್ ಬಂದಿದ್ದು ನೋಹನ ಸಮಯದಲ್ಲಿ, ಹೌದಾ? ಜಲಪ್ರಳಯವನ್ನ. ಓಕೆ, ಇಷ್ಟಕ್ಕೂ ನೋಹನ ಕಾಲದಲ್ಲಿ ಅಷ್ಟು ದೊಡ್ಡ ಜಲಪ್ರಳಯವನ್ನ ತಗೊಂಡ್ ಬಂದ್ರು ದೇವರು ಅಂದಾಗ ನಾರ್ಮಲ್ ಆಗಿ ಜನ ಏನಂತ ಅರ್ಥ ಮಾಡ್ಕೋತಾರೆ ಗೊತ್ತಾ? ಅದನ್ನ ನೋಡಿದಾಗ, ಸಂದರ್ಭವನ್ನ ನೋಡಿದಾಗ, ಜನ ಎಂತೆಂತ ದೊಡ್ಡ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ರು, ಎಷ್ಟು ದೊಡ್ಡ ತಪ್ಪನ್ನ ಮಾಡ್ತಿರ್ಬೇಕಾದ್ರೆ ದೇವರು ಜಲಪ್ರಳಯವನ್ನ ತಗೊಂಡ್ ಬಂದಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಿಜನ? ನಾವು ಹಾಗೆ ಯೋಚನೆ ಮಾಡ್ತೀವಲ್ವಾ ಪ್ರಾರಂಭದಲ್ಲಿ? ನೋಹನ ಕಾಲದಲ್ಲಿ ಇರುವಂತಹ ಜನರು ಎಷ್ಟು ದೊಡ್ಡ ತಪ್ಪನ್ನ ಮಾಡಿದ್ರೆ ದೇವರು ಜಲಪ್ರಳಯವನ್ನ ತಗೊಂಡ್ ಬಂದಿರ್ತಾರೆ ಅನ್ನುವಂತಹದ್ದೇ ಅಲ್ವಾ ಎಲ್ರು ಯೋಚನೆ ಮಾಡುವಂತಹದ್ದು. ನೋಹನ ಕಾಲದಲ್ಲಿರುವಂತವ್ರು ಕೊಲೆ ಮಾಡ್ತಿರ್ತಾರೆ, ನೋಹನ ಕಾಲದಲ್ಲಿರುವಂತವರು ವೇಶ್ಯಾವಾಟಿಕೆಯಲ್ಲಿ ಪಾಲ್ಗೊಳ್ತಿರ್ತಾರೆ, ಅಥವಾ ದರೋಡೆ ಮಾಡುವಂತಹದ್ದು, ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡುವಂತಹದ್ದು, ಮೋಸ ಮಾಡುವಂತಹದ್ದು, ಈ ರೀತಿಯಾಗಿ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ತಿರ್ತಾರೆ. ಅದಕ್ಕೆ ದೇವ್ರು ಏನ್ ಮಾಡಿದ್ರು? ಜಲಪ್ರಳಯವನ್ನ ತಗೊಂಡು ಬಂದು ಭೂಮಿ ಮೇಲಿರುವಂತಹ ಎಲ್ಲರನ್ನೂ ಸಹ, ನೋಹನ ಕುಟುಂಬವನ್ನು ಹೊರತುಪಡಿಸಿ ನಾಶ ಮಾಡಿದ್ರು. ಹಿಂಗೆ ಅಲ್ವಾ ಯೋಚನೆ ಮಾಡುವಂತಹದ್ದು. ಓಕೆ, ಇಷ್ಟಕ್ಕೂ ನೀವ್ ಹೇಳಿ, ನೋಹನ ಕಾಲದಲ್ಲಿ ಜಲಪ್ರಳಯ ಬರ್ಲಿಕ್ಕೆ ಕಾರಣ ಏನು ನಿಮ್ಮ ಪ್ರಕಾರ? ಏನೇನ್ ತಪ್ಪು ಮಾಡಿರೋದಕ್ಕೆ ದೇವ್ರು ಜಲಪ್ರಳಯವನ್ನ ತಗೊಂಡ್ ಬಂದಿರ್ಬೋದು? ಅವರು ತಿನ್ನುತ್ತಾ ಕುಡಿಯುತ್ತಾ ಆಲೋಚನೆಯಲ್ಲಿ ಇದ್ರಣ್ಣ, ದೇವ್ರನ್ನ ಮರ್ತೋಗಿ. ವೆರಿ ಗುಡ್, ಹೌದಲ್ವಾ? ನಾವು ನಾರ್ಮಲ್ ಆಗಿ ಯೋಚನೆ ಮಾಡುವಂತಹದ್ದು, ನೋಹನ ಕಾಲದಲ್ಲಿ ಜಲಪ್ರಳಯ ಬಂತು ಅಂದ ತಕ್ಷಣ ನಾವ್ ಯೋಚನೆ ಮಾಡುವಂತಹ, ನಮ್ಮ ತಲೆಗೆ ಬರುವಂತಹದ್ದು, ಈ ಜನ ಕೊಲೆ ಮಾಡ್ತಿದ್ರು, ಈ ಜನ ವೇಶ್ಯಾವಾಟಿಕೆಯಲ್ಲಿ ಪಾಲ್ಗೊಳ್ತಿದ್ರು, ಈ ಜನ ಮೋಸ ಮಾಡ್ತಿದ್ರು, ಈ ಜನ ಒಬ್ಬರ ಕೆಟ್ಟ ಆಲೋಚನೆಗಳನ್ನ ಮಾಡ್ತಿದ್ರು, ಇದಕ್ಕೋಸ್ಕರ ದೇವರು ಜಲಪ್ರಳಯವನ್ನ ತಗೊಂಡ್ ಬಂದ್ರು ಅನ್ನುವಂತಹದ್ದು. ನಿಜವಾಗ್ಲೂ ದೇವ್ರು ಏನಕ್ಕೋಸ್ಕರ ಜಲಪ್ರಳಯ ತಂದ್ರು ಗೊತ್ತಾ? ನೋಹನ ಕಾಲದಲ್ಲಿ ಇವರು
ತಿಂದಿದ್ದಕ್ಕೆ, ಊಟ ಮಾಡಿದ್ದಕ್ಕೆ, ನೀರ್ ಕುಡಿದಿದ್ದಕ್ಕೆ, ಇದಕ್ಕೆಲ್ಲ ಜಲಪ್ರಳಯ ತಗೊಂಡ್ಬಂದ್ರಂತೆ. ಅದೇನ್ ಬ್ರದರ್, ದೇವರೇ ಅಲ್ವಾ ಊಟವನ್ನ ಸೃಷ್ಟಿ ಮಾಡಿ ಕೊಟ್ಟಂತಹದ್ದು, ದೇವರೇ ಅಲ್ವಾ ನೀರನ್ನ ಸೃಷ್ಟಿ ಮಾಡಿ ಕೊಟ್ಟಂತಹದ್ದು ಪ್ರಕೃತಿಯಲ್ಲಿ ನಮಗ್ ಬೇಕು ಅಂತ ಹೇಳಿ. ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ದೇವರೇ ಅಲ್ವಾ ಇದನ್ನೆಲ್ಲ ಸೃಷ್ಟಿ ಮಾಡಿದಂತಹದ್ದು. ಹೌದಾ? ಇದೆ ಅಲ್ವಾ ನಮ್ಮ ಪ್ರಶ್ನೆ. ಸತ್ಯವೇದದಲ್ಲಿ ದೇವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿ ಒಂದ್ಸಾರಿ ನೋಡೋಣ. ಏನಕ್ಕೋಸ್ಕರ ಜಲಪ್ರಳಯ ತಗೊಂಡ್ಬಂದಂತೆ? ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 38ನೇ ವಚನ. 24:38. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ. ಏನ್ ಅರ್ಥ ಆಯ್ತು ನಮ್ಗೆ ಮಾತಿನಿಂದ? ನಾವಿಷ್ಟೊತ್ತು ಮಾತಾಡ್ಕೊಳ್ತಿದ್ವಲ್ವ ಕಾರಣಗಳು. ನೋಹನ ಕಾಲದಲ್ಲಿ ಜಲಪ್ರಳಯ ಏನಕ್ಕೋಸ್ಕರ ಬಂತಪ್ಪ ಅಂತ ಹೇಳಿ. ಅದ್ ಕಾರಣಗಳು ನಾವೇನೇನ್ ಯೋಚನೆ ಮಾಡಿದ್ವಿ? ಜನ ಕೊಲೆ ಮಾಡ್ತಿದ್ರು, ಇದ್ ಮಾಡ್ತಿದ್ರು, ಅದ್ ಮಾಡ್ತಿದ್ರು. ಇದಕ್ಕೋಸ್ಕರ ದೇವರು ಜಲಪ್ರಳಯವನ್ನ ತಗೊಂಡ್ ಬಂದಿರ್ಬೇಕು ಅಂತ. ಆದ್ರೆ ದೇವ್ರು ಸತ್ಯವೇದದಲ್ಲಿ ಏನ್ ಬರ್ಸಿದಾರೆ ಗೊತ್ತಾ? ಏನಕ್ಕೋಸ್ಕರ ಜಲಪ್ರಳಯ ತಗೊಂಡ್ ಬಂದಿರತ್ತೆ? ಮತ್ತೆ ಓದ್ತಿದ್ದೀನಿ 38ನ್ನ. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ, ಅಂದ್ರೆ ಊಟ ಮಾಡುತ್ತಾ, ಕುಡಿಯುತ್ತಾ ಅಂದ್ರೆ ಮತ್ತೆ ಬೇರೆ ಬೇರೆ ಏನೇನೋ ಅನ್ಕೊಂಡ್ಬಿಡ್ಬಾರ್ದು. ಕುಡಿಯುತ್ತಾ ಅಂದ್ರೆ ನೀರು ಕುಡಿಯುವಂತಹದ್ರಲ್ಲೇ ಬರುತ್ತೆ. ನಿಜನಾ? ಹೌದು. ಓಕೆ. ಉಣ್ಣುತ್ತಾ ಅಂದ್ರೆ ಊಟ ಮಾಡುತ್ತಾ, ನೆಕ್ಸ್ಟ್ ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ, ಎರಡು ಪದವನ್ನ ಓದ್ಕೊಂಡ್ವಿ. ಅದಾದ ನಂತರ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದಾರಲ್ಲ. ಏನೇನ್ ಮಾಡ್ತಿದ್ರಂತೆ? ಊಟ ಮಾಡ್ತಿದ್ರಂತ, ನೆಕ್ಸ್ಟ್ ಕುಡಿತಿದ್ರಂತ, ನೀರನ್ನ ಅಂತ ಅನ್ಕೊಳ್ಳಿ ಸ್ವಲ್ಪ ಹೊತ್ತು. ಓಕೆ, ನೀರ್ ಕುಡಿತಿದ್ರಂತ, ಹೌದು. ನೆಕ್ಸ್ಟ್ ಮದುವೆ ಮಾಡಿಕೊಳ್ಳುತ್ತಾ. ಮದುವೆ ಮಾಡ್ಕೊಡುವಂತಹದ್ದು ತಪ್ಪ? ಮದುವೆ ಮಾಡ್ಕೊಡುವಂತಹದ್ದು ತಪ್ಪ ಅಲ್ಲ ಅಲ್ವಾ? ಪ್ರಪ್ರಥಮವಾಗಿ ಭೂಮಿಯ ಮೇಲೆ ವಿವಾಹ ಅನ್ನುವಂತಹ ಪದ್ಧತಿಯನ್ನು ಯಾರು ಬೆಳಕಿಗೆ ತಗೊಂಡ್ ಬಂದಿತ್ತು? ಆದಾಮನ ವಿಷಯದಲ್ಲಿ ದೇವರು. ಸೊ ದೇವರೇ ಮದುವೆ ಮಾಡಿದ್ರು ಪ್ರಪ್ರಥಮವಾಗಿ. ಆ ವಿವಾಹ ಪದ್ಧತಿ ಹಾಗೆ ಪ್ರಪಂಚದಲ್ಲಿ ಹರಡತಾ, ಹಾಗೆ ಅದನ್ನ ಫಾಲೋ ಮಾಡದ ಬಂದ್ರು ಜನ. ಹೌದಾ? ಅದನ್ನ ತೋರ್ಸಿದ್ದು, ಅದನ್ನ ಮಾಡಿಸಿದ್ದು ದೇವರಾದ್ರೆ ಅದನ್ನ ಫಾಲೋ ಮಾಡ್ತಾ ಬಂದಿದ್ದು ಮನುಷ್ಯರು. ಫಾಲೋ ಮಾಡೋ ಹಾಗೆ ಮಾಡಿದ್ದು ಸಹ ದೇವ್ರೆ. ಆ ಆಜ್ಞೆ ಕೊಟ್ಟಿದ್ದು ಸಹ ದೇವ್ರೆ, ನೀವು ಅಭಿವೃದ್ಧಿ ಆಗ್ಬೇಕು, ನೀವು ಹೆಚ್ಚಬೇಕು ಅಂತ ಹೇಳಿ. ವಿವಾಹ ಪದ್ಧತಿಯನ್ನ ಇಟ್ಟಿದ್ದು ದೇವ್ರು, ಅದನ್ನ ನೀವ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದು ದೇವ್ರು. ಇಷ್ಟೆಲ್ಲ ಹೇಳಿದ್ಮೇಲೆ ಜನ ಮದುವೆ ಮಾಡಿಕೊಡುತ್ತಾ ಇದ್ದಿದ್ದಕ್ಕೆ ಜಲಪ್ರಳಯ ತಗೊಂಬಂದ್ರಂತೆ. ಜಲಪ್ರಳಯ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ದೇವ್ರನ್ನ ಕೇಳಿದ್ರೆ ಮೂರ್ ರೀಸನ್ ಕೊಡ್ತಿದ್ದಾರೆ ದೇವ್ರು. 3 ಕಾರಣಗಳನ್ನ ಕೊಡ್ತಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿರುವಂತಹದ್ದು ಜನ ಊಟ ಮಾಡ್ತಿದ್ರು, ಅದಕ್ಕೆ ನಾನು ಜಲಪ್ರಳಯವನ್ನ ತಗೊಂಡ್ಬಂದೆ. ನೆಕ್ಸ್ಟ್ ಜನ ನೀರ್ ಕುಡಿತಿದ್ರು, ಅದಕ್ಕೆ ನಾನು ಜಲಪ್ರಳಯವನ್ನ ತಗೊಂಡ್ ಬಂದೆ. ಥರ್ಡ್ ಕಾರಣ, 3ನೇ ಕಾರಣ ಏನು? ಜನ ಮದುವೆ ಮಾಡ್ಕೊಳ್ತಾ ಇದ್ರು, ಮದುವೆ ಮಾಡ್ಕೊಡ್ತಾ ಇದ್ರು, ಅದಕ್ಕೆ ನಾನು ಜಲಪ್ರಳಯವನ್ನ ತಗೊಂಡ್ ಬಂದೆ. ಅದಂತೆ ಕಾರಣ. ಆಕ್ಚುಯಲ್ ರೀಸನ್ ಏನು ಜಲಪ್ರಳಯಕ್ಕೆ? ಇವಾಗ ನೀವ್ ನೋಡಿದ್ರಲ್ವಾ, ಅದು ಕೊಲೆ ಮಾಡ್ತಿದ್ದಕ್ಕೂ ಅಲ್ಲ, ಮೋಸ ಮಾಡ್ತಿದ್ದಕ್ಕೂ ಅಲ್ಲ. ಇವೆಲ್ಲ ಪ್ರಮುಖವಾಗಿರುವಂತ ಕಾರಣಗಳಲ್ಲ. ಕೊಲೆ, ಮೋಸ ಇದೆಲ್ಲ ಪ್ರಮುಖವಾಗಿರುವಂತ ಕಾರಣಗಳಲ್ಲ. ಇದಂತೆ ಪ್ರಮುಖವಾಗಿರುವಂತ ಕಾರಣ. ಓಕೆ, ಈಗ ನೀವ್ ಹೇಳಿ, ಇದು ನ್ಯಾಯನಾ? ದೇವ್ರು ಮಾಡಿದಂತ ಈ ಕೆಲಸ ನ್ಯಾಯನಾ? ದೇವ್ರೇ ಆಹಾರವನ್ನ ಸೃಷ್ಟಿ ಮಾಡಿ, ದೇವ್ರೇ ಆಹಾರ ತಿಂದಿದ್ದಕ್ಕೆ ಜಲಪ್ರಳಯ ತಗೊಂಡ್ಬಂದು ನಾಶ ಮಾಡುವಂತಹ ನ್ಯಾಯನಾ? ದೇವ್ರೇ ನೀರನ್ನ ಸೃಷ್ಟಿ ಮಾಡಿ ಆ ನೀರನ್ನ ಕುಡಿದಿದ್ದಕ್ಕೆ ಜಲಪ್ರಳಯ ತಗೊಂಡ್ಬರುವಂತಹದ್ದು ನ್ಯಾಯನಾ? ದೇವ್ರು ಮದ್ವೆ ಅನ್ನುವಂತಹ ಪದ್ಧತಿಯನ್ನ ಇಟ್ಟು ಆ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಪಾಪ ಈ ಜನರ ಮೇಲೆ ಜಲಪ್ರಳಯವನ್ನ ತಗೊಂಡ್ಬಂದು ನಾಶ ಮಾಡಿದ್ರಂತೆ. ಯಾವ ನ್ಯಾಯ ಇದು? ಹೌದಾ? ಹಂಗೆ ಅನ್ಸುತ್ತಲ್ವಾ? ದೇವ್ರು ಮಾಡಿದಂತಹದ್ದು ಸರಿನೇನಾ? ಇನ್ನೊಂದು ವಚನವನ್ನ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 9ನೇ ವಚನ. 11:9. ಇದಲ್ಲದೆ ಅವರ ಊಟವೇ ಅವರಿಗೆ ಹುರ್ಲು ಬೋನು. ಹೌದಾ? ಏನಂತ ಊಟ ಏನಾಗತ್ತಂತ ಇಲ್ಲಿ?
ಇದಲ್ಲದೆ ಅವರ ಊಟವೇ ಅವರಿಗೆ ಉರ್ಲು, ಬೋನು, ಎಡತಡೆಯು, ಶಿಕ್ಷೆಯೂ ಆಗಲಿ. ಏನು? ಊಟ. ಇವ್ರಿಗೆ ಏನಾಯ್ತು? ನೋಹನ ಕಾಲದಲ್ಲಿದ್ದಂತಹ ಜನರಿಗೆ ಅವರ ಊಟ ಅವರಿಗೆ ಉರ್ಲು, ನೇಣು ಹಗ್ಗ. ನೆಕ್ಸ್ಟ್ ಶಿಕ್ಷೆನೂ ಹೌದಾ ಅದು? ಹೌದು. ಇದ್ಯಾ ಊಟ ಏನಕ್ಕೋಸ್ಕರ ಹಿಂಗ್ ಬದಲಾಗೋಯ್ತು? ಇಷ್ಟಕ್ಕೂ ದೇವ್ರೇ ಅಲ್ವಾ ಸೃಷ್ಟಿ ಮಾಡಿದ್ದು, ದೇವ್ರೇ ಅಲ್ವಾ ಊಟ ಮಾಡ್ಲಿಕ್ಕೆ ಮನುಷ್ಯರಿಗೆ ಅವಕಾಶವನ್ನ, ಭಾಗ್ಯವನ್ನ ಕೊಟ್ಟದ್ದು. ಮತ್ತೆ ಏನಕ್ಕೋಸ್ಕರ ಹಿಂಗ್ ಚೇಂಜ್ ಆಗೋಯ್ತು? ಊಟ ಏನಕ್ಕೋಸ್ಕರ ಉರ್ಲು, ಬೋನು, ಶಿಕ್ಷೆ ಹೀಗೆಲ್ಲ ಆಗಿ ಬದಲಾಗ್ತದೆ? ದೇವ್ರು ಏನಕ್ಕೋಸ್ಕರ ಊಟ ಮಾಡುವುದರ ನಿಮಿತ್ತ, ನೀರು ಕುಡಿಯುವುದರ ನಿಮಿತ್ತ, ಮದುವೆ ಮಾಡ್ಕೊಡುವುದರ ನಿಮಿತ್ತ ಎಲ್ಲ ಶಿಕ್ಷಿಸ್ತಿದ್ದಾರೆ ಮನುಷ್ಯರನ್ನ? ಒಂದೆರಡು ಉದಾಹರಣೆಗಳನ್ನು ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಇಷ್ಟಕ್ಕೂ ಒಂದು ತಾಯಿ ತನ್ನ ಮಗನನ್ನ ಶಾಲೆಗೆ ಸೇರಿಸಿದಾಳೆ ಅಂತ ಹೇಳಿದ್ರೆ ಏನಕ್ಕೆ ಸೇರಿಸಿರ್ತಾಳೆ? ಬೆಳಿಗ್ಗೆನೆ ಆ ತಾಯಿ ಮಗನಿಗೋಸ್ಕರ ಎದ್ದು ಟಿಫಿನ್ ಬಾಕ್ಸ್ ಅನ್ನ ರೆಡಿ ಮಾಡಿ, ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಿ, ಆಮೇಲೆ ಲಂಚ್ ಟಿಫಿನ್ ಬಾಕ್ಸ್ ಅನ್ನ ರೆಡಿ ಮಾಡಿ, ಡ್ರೆಸ್ ಮಾಡಿಸಿ, ಯೂನಿಫಾರ್ಮ್ ಅನ್ನ ಹಾಕಿ, ಮುಖಕ್ಕೆ ಪೌಡರ್ ಹಾಕಿ, ಅದ್ ಹಾಕಿ, ತಲೆ ಬಾಚಿ, ಸ್ಕೂಲ್ ವ್ಯಾನ್ ಬರುತ್ತೆ, ಆ ಸ್ಕೂಲ್ ವ್ಯಾನಿಗೆ ಫೀಸ್ ಕಟ್ಟಿ, ಇಷ್ಟೆಲ್ಲ ಮಾಡಿ ಮಗನನ್ನ ಶಾಲೆಗೆ ಕಳಿಸ್ತಾಳೆ. ನಿಜಾನ? ಮತ್ತೆ ಶಾಲೆ ಫೀಸ್ ಬೇರೆ ಕಟ್ಬೇಕು ತಿಂಗಳು, ಹೌದಲ್ವಾ? ಡೊನೇಷನ್ ಕಟ್ಬೇಕು, ಮತ್ತೆ ಫೀಸ್ ಕಟ್ಬೇಕು. ಇಷ್ಟನ್ನೆಲ್ಲ ಕಟ್ಟಿ ಮಗನನ್ನ ತಾಯಿ ಶಾಲೆಗೆ ಕಳಿಸ್ತಿದ್ದಾಳೆ. ಏನಕ್ಕೋಸ್ಕರ ಕಳಿಸ್ತಿದ್ದಾಳೆ? ಚೆನ್ನಾಗಿ ನನ್ ಮಗ ಓದ್ಬೇಕು. ಯಾವತ್ತೂ ಸಹ ತಾಯಿ ಮಗನ ಮುಂದೆ ಹೇಳೋದಿಲ್ಲ ಏನಂತ, ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ನಿನ್ಗೋಸ್ಕರ, ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀನಿ, 4 ಮನೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದು ನಿನ್ ಫೀಸ್ ಅನ್ನ ಕಟ್ತಿದ್ದೀನಿ ಅಂತ ಹೇಳಿ ಸಾಧಾರಣವಾಗಿ ಯಾವತ್ತೂ ಸಹ ತಾಯಿ ಮಗನ ಮುಂದೆ ಹೇಳೋದಿಲ್ಲ. 1-2 ತಿಂಗಳಾಯ್ತು, ಸೆಮಿಸ್ಟರ್ ಎಕ್ಸಾಮು ಏನೋ ಒಂದು ಬಂತು ಅಂತ ಅನ್ಕೊಳ್ಳಿ, ಟೆಸ್ಟ್ ಅಥವಾ ಎಕ್ಸಾಮು ಏನೋ ಒಂದು ಬಂತು ಅಂತ ಅನ್ಕೊಳ್ಳಿ. ಮಗ ನೀಟಾಗಿ ಕೋಳಿ ಮೊಟ್ಟೆ ತಗೊಂಡ್ ಮನೆಗೆ ಬಂದಿದ್ದಾನೆ, ಮಾರ್ಕ್ಸ್ ಕಾರ್ಡ್ ಅಲ್ಲಿ, ಅಂಗಡಿಯಿಂದ ಅಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲಿ 0 ತಗೊಂಡ್ ಮನೆಗೆ ಬಂದಿದ್ದಾನೆ. ಇವಾಗ ಏನಾಗುತ್ತೆ ಮನೆಯಲ್ಲಿ? ಯಾವತ್ತೂ ಸಹ ತಾನು ಪಡ್ತಿರುವಂತಹ ಕಷ್ಟವನ್ನ ಮಗನಿಗೆ ಹೇಳದೇ ಇರುವಂತಹ ತಾಯಿ ಅವತ್ತೇನ್ ಮಾಡ್ತಾಳೆ? ಹೇಳ್ತಾಳೆ. ಏನಂತ? ನಾನು ಇಷ್ಟು ಕಷ್ಟ ಪಡ್ತಿರುವಂತಹದ್ದು ವೇಸ್ಟ್ ಆಗೋಯ್ತಲ್ವಾ? ನಿನಗೆ ಊಟ ಹಾಕ್ತಿರುವಂತಹದ್ದು ವೇಸ್ಟ್ ಆಗೋಯ್ತಲ್ವಾ? ನೀನು ಕಷ್ಟಪಟ್ಟಿಷ್ಟು ದಿನ ಊಟ ಹಾಕ್ತಿದ್ದೆ, ಅವಾಗೇನು ಅನ್ಸಲ್ಲ ತಾಯಿಗೆ. ಆದ್ರೆ ಯಾವಾಗ ಈ 0 ನೋಡಿದ್ಲು ತಾಯಿ, ಅವಾಗ ಒಂದ್ ಮಾತನ್ನ ಹೇಳ್ತಾಳೆ. ಏನಂತ? ನಿನಗೆ ಊಟ ಹಾಕ್ತಿರುವಂತಹದ್ದು ವೇಸ್ಟ್, ನಿನಗೆ ಶಾಲೆ ಫೀಸ್ ಕಟ್ತಿರುವಂತಹದ್ದು ವೇಸ್ಟ್, ನೀನೇನು ಉಪಯೋಗ ಮಾಡ್ಕೊಳ್ತಿಲ್ಲ, ನೀನೇನು ಪ್ರಯೋಜನಕರವಾಗಿ ತಿಂತಾ ಇದೆಯಾ ಅಷ್ಟೇ, ಪ್ರಯೋಜನಕರವಾಗಿರುವಂತ ಕೆಲಸ ಏನು ಮಾಡ್ತಿಲ್ಲ, ನಾನ್ ಅನ್ಕೊಂಡಿರುವಂತಹದನ್ನು ನೆರವೇರಿಸ್ತಿಲ್ಲ, ನಾನ್ ಅನ್ಕೊಂಡಿರುವಂತಹ ರೀತಿ ನೀನು ಓದ್ತಾ ಇಲ್ಲ. ನಿಜಾನ? ನಾನು ಅನ್ಕೊಂಡಿರುವಂತಹ ರೀತಿ ನೀನ್ ಇಲ್ಲದೆ ಇದ್ದಾಗ ನೀನ್ ತಿಂತಿರುವಂತಹ ಆಹಾರ ವೇಸ್ಟ್. ನಾನು ಅನ್ಕೊಂಡಿರುವಂತಹ ರೀತಿ ನಿನ್ ಜೀವನ ಮಾಡದೇ ಇದ್ದಾಗ ನಿನ್ ಶಾಲೆ ಫೀಸ್ ಕಟ್ತಿರುವಂತಹದ್ದು ವೇಸ್ಟ್. ಹೌದಾ? ತಾಯಿ ಯಾವತ್ತೂ ಹೇಳದೇ ಇರುವಂತಹ ತಾಯಿ ಇದ್ರ ಬಗ್ಗೆ ಎಲ್ಲ, ನೀನ್ ತಿಂತಿರುವಂತಹ ಆಹಾರ ವೇಸ್ಟ್. ಯಾಕಂದ್ರೆ ಮಕ್ಕಳಿಗೆ ಅನ್ನ ಹಾಕ್ಬೇಕಂದ್ರೆ ಅಥವಾ ಊಟವನ್ನು ಬಡಿಸ್ಬೇಕಂದ್ರೆ ಖುಷಿಯಾಗಿ ಬಡಿಸ್ತಾಳಲ್ವಾ ತಾಯಿ. ಇನ್ನ ಬೇಕಾ ರಾಜಾ, ಇನ್ನ ಬೇಕಪ್ಪ, ತಿನ್ನು 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 ಅಂತ ಹೇಳಿ ಹಾಕಿ 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 ತಿನ್ನಿಸಿ ಬೆಳೆಸ್ತಾಳಲ್ವಾ ಪ್ರತಿ ಮಕ್ಕಳನ್ನು ಸಹ. ಅವಾಗ ಯಾವಾಗ್ಲೂ ಹೇಳದೇ ಇರುವಂತಹ ತಾಯಿ ಭಾರ ಆಗಿ ಇದನ್ನ ಹೇಳ್ತಿಲ್ಲ, ನೀನ್ ಊಟ ಮಾಡ್ತಿರುವಂತಹದ್ದು ವೇಸ್ಟ್, ನೀನ್ ನೀರ್ ಕುಡಿತಿರುವಂತಹದ್ದು ವೇಸ್ಟ್, ಅಥವಾ ನಿನ್ ಶಾಲೆ ಫೀಸ್ ಕಟ್ತಿರುವಂತಹದ್ದು ವೇಸ್ಟ್ ಅಂತ ಹೇಳಿ ಅದನ್ನ ಕಟ್ಲಿಕ್ಕಾಗದೆ, ಹಾಕ್ಲಿಕ್ಕಾಗದೆ ಊಟವನ್ನ ಭಾರ ಆಗಿ ಮಾತುಗಳನ್ನೆಲ್ಲ ಹೇಳ್ತಿಲ್ಲ. ಏನಕ್ಕೋಸ್ಕರ ಹೇಳ್ತಿದ್ದಾಳೆ? ಆ ತಾಯಿ ಅನ್ಕೊಳ್ದೇ ಇರುವಂತಹದ್ದು ಆ ಮಗ ಮಾಡದೇ ಇದ್ದಾಗ ಆ ಮಗ ತಿಂತಿರುವಂತಹ ಆಹಾರ ವೇಸ್ಟೇ. ಅದು ಆ ತಾಯಿಯ ಉದ್ದೇಶ. ನಿಜಾನ? ಹೌದಾ? ಇದು ತಾಯಿಗಿದ್ಯಾ? ಈ ಫೀಲಿಂಗ್ ತಾಯಿಗಿದ್ಯಾ? ತಾನು ಅನ್ಕೊಳ್ದೇ ಇರುವಂತಹದ್ದು ತನ್ನ ಮಗ ಮಾಡದೇ ಇದ್ದಾಗ ತನ್ನ ಮಗ ಉಪಯೋಗ ಮಾಡ್ಕೊಳ್ತಿರುವಂತಹ ಸೌಲಭ್ಯಗಳು, ಸವಲತ್ತುಗಳು ಎಲ್ಲವೂ ಸಹ ವೇಸ್ಟ್ ಆಗೋಗತ್ತೆ. ಈ ಫೀಲಿಂಗ್ ತಾಯಿಗಿದ್ಯಾ? ಇದೇ ಫೀಲಿಂಗ್ ಅಲ್ವಾ ನೀವು ದೇವರಲ್ಲಿ ನೋಡ್ತಿರುವಂತಹದ್ದು. ದೇವರಲ್ಲೂ ಇದೇ ಫೀಲಿಂಗ್ ಅನ್ನಲ್ವಾ ನೀವು ನೋಡ್ತಿರುವಂತಹದ್ದು. ಇನ್ನೊಂದು ಉದಾಹರಣೆ ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ, ಸರ್ಕಾರ ಸಾಕಷ್ಟು ಉದ್ಯೋಗಗಳಿಗೆ ಅಥವಾ ನೀವು ಸಾಕಷ್ಟು ಫ್ಯಾಕ್ಟರಿಗಳಲ್ಲಿ, ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತೀರಾ ಅಲ್ವಾ? ನಿಮ್ಮನ್ನ ಹೊರಗಡೆ ಕಳಿಸ್ತಿರ್ತಾರ ಆಗಾಗ ಉದ್ಯೋಗದ ನೇಚರ್ನ ನಿಮಿತ್ತ. ಅಂದ್ರೆ ಎಲ್ಲರಿಗೂ ಅಂತ ನಾ ಹೇಳ್ತಿಲ್ಲ, ಕೆಲವರು ಈ ಇನ್ಸ್ಪೆಕ್ಷನ್ಗೆ ಅದಕ್ಕೆ ಇದಕ್ಕೆಲ್ಲ ಹೋಗ್ತಿರ್ತಾರಲ್ವಾ, ಅವರನ್ನ ಅವ್ರ ಬಸ್ ಚಾರ್ಜ್ ಕೊಟ್ಟು ಅಥವಾ ಟ್ರೈನ್ ಚಾರ್ಜ್ ಕೊಟ್ಟು ಅಥವಾ ಫ್ಲೈಟ್ ಚಾರ್ಜ್ ಕೊಟ್ಟು ಇನ್ನೊಂದು ಕಡೆ ಕಳಿಸಿ ಇದೆಲ್ಲ ನೋಡ್ಕೊಂಡು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕು ನೀವು ರಿಟರ್ನು. ಇದು ಸ್ವಲ್ಪ ಜನರಿಗೆ ಇರುವಂತಹ ಕೆಲಸ. ನಿಜಾನ? ನೀವು ಹೊರಗಡೆ ಹೋಗ್ಲಿಕ್ಕೆ ಅಲ್ಲಿ ಬರುವಂತಹ ಖರ್ಚು, ಅಲ್ಲಿ ಬರುವಂತಹ ವೆಚ್ಚ, ಅಲ್ಲಿರುವಂತಹ ರೂಮ್ ಖರ್ಚಾಗಿರ್ಬೋದು, ಊಟದ ಖರ್ಚಾಗಿರ್ಬೋದು ಕಂಪನಿ ನೋಡ್ಕೊಳುತ್ತೆ. ನೀವೇನು ಕೊಡ್ಬೇಕಾಗಿಲ್ಲ. ಓಕೆ? ಇವಾಗ ನಿಮ್ ಕೆಲಸ ಏನು? ನೀವು ಇಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ನಿಮ್ ಕಂಪನಿ ಕೊಟ್ಟಂತ ಕೆಲಸವನ್ನು ಮುಗಿಸಿ ವಾಪಸ್ ಬರುವಂತಹದ್ದು ನಿಮ್ಮ ಕೆಲಸ.
ಹ್ಮ್ ಓಕೆ. ನೀವು ಕೆಲಸ ಮುಗಿಸಿ ಬರುವುದರ ಬದಲು ಈ ಕಡೆಯಿಂದ ಹೋಗ್ತೀರಾ, ಕಂಪನಿ ಕೊಟ್ಟಿದ್ದೆಲ್ಲ ಚೆನ್ನಾಗಿ ತಿಂತೀರಾ, ಅಲ್ಲಿ ನೀಟಾಗಿ ಇರ್ತೀರಾ, ರೂಮಲ್ಲಿ ಎಂಜಾಯ್ ಮಾಡ್ತೀರಾ, ಅದಾದ ನಂತರ ಮತ್ತೆ ತಿಂದು ಆರಾಮಾಗಿ ವಾಪಸ್ ಬರ್ತೀರಾ. ಕಂಪನಿ ಕೊಟ್ಟಂತ ಕೆಲಸ ಮಾಡೋದಿಲ್ಲ ಅಂತ ಅನ್ಕೊಳ್ಳಿ. ಇಷ್ಟಕ್ಕೂ ಕಂಪನಿ ಕಳಿಸಿದ್ದೆ ಊಟ ಮಾಡ್ಕೊಂಡಿರ್ಲಿ ಅಂತ ಅಲ್ಲ, ಕೆಲಸ ಮಾಡ್ಬೇಕು. ಕೆಲಸದ ನಿಮಿತ್ತ ಆ ಕೆಲಸ ಮಾಡ್ಲಿಕ್ಕೆ ಇದಕ್ಕೆ ಅದಕ್ಕೆಲ್ಲ ಅನುಕೂಲ ಆಗುವಂತೆ ನಿಮಗೆ ವಸತಿ, ನಿಮ್ಗೆ ಊಟ ಎಲ್ಲವನ್ನ ಕೊಟ್ಟಿದ್ದಾರೆ. ಹ್ಮ್ ಓಕೆ. ನೀವು ಕೆಲಸ ಒಂದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡಿ ಬಂದ್ರಿ ಅಂತ ಅನ್ಕೊಳ್ಳಿ. ಕೆಲಸ ಒಂದ್ ಬಿಟ್ಟು ಊಟ ಮಾಡಿದ್ರಿ, ಅವ್ರು ಕೊಟ್ಟಂತ ಫೆಸಿಲಿಟೀಸ್ ಅನ್ನೆಲ್ಲ ಅನುಭವಿಸಿದ್ದೀರಾ. ಅವ್ರು ಕೊಟ್ಟಿರುವಂತಹ ರೂಮ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀರಾ, ಎಲ್ಲವನ್ನ ಮಾಡಿದ್ದೀರಾ. ಕೆಲಸ ಒಂದ್ ಮಾತ್ರ ಮಾಡಿಲ್ಲ. ಈಗ ನಿಮ್ ಕಂಪನಿ ಏನ್ ಹೇಳುತ್ತೆ ಹೇಳಿ? ಹ್ಮ್ ನಿಮ್ ಕಂಪನಿ ಏನ್ ಹೇಳುತ್ತೆ? ಅವ್ರಿಗೆ ಗೊತ್ತಾಗತ್ತೆ ಒಂದಿನ ನೀವು ಕೆಲಸ ಮಾಡಿಲ್ಲ, ಬರೀ ತಿನ್ಬಿಟ್ಟು ಬಂದಿರುವಂತಹದ್ದೇ ಅಂತ ಹೇಳಿ ಗೊತ್ತಾಗತ್ತೆ ಅವ್ರಿಗೆ. ಅವಾಗ ಏನ್ ಮಾಡ್ತಾರೆ? ಏನ್ ಹೇಳ್ತಾರೆ? ಬೇಗ ಹೇಳ್ಬೇಕು. ಬೈತಾರೆ, ನಿಮಗೆ ಕಳ್ಸಿದ್ದು ವೇಸ್ಟ್, ನಿಮಗೆ ಮಾಡಿದ ಸೌಲಭ್ಯ ಎಲ್ಲ ವೇಸ್ಟ್ ಅಂತ. ಹೌದಲ್ವಾ? ಅವ್ರ ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾರೋ ನಿಮ್ ಮುಂದೆ ಅವಾಗ ಹೇಳ್ಕೊತಾರೆ. ದಿನಕ್ಕೆ ನೀನ್ ಇದ್ದಂತಹ ರೂಮ್ ನ ಖರ್ಚು 5,000 ರೂಪಾಯಿ, 10,000 ರೂಪಾಯಿ ಒಂದಿನ ಬಾಡಿಗೆ ಕಟ್ಬೇಕಿತ್ತು ಆ ಲಾಡ್ಜ್ಗೆ, ಹೌದಾ? ಅದಾದ ನಂತರ ಊಟಕ್ಕೆ ಎಷ್ಟು ಖರ್ಚು ಬೀಳ್ತಿತ್ತು, ಇದೆಲ್ಲ ಮಾಡಿ ನಿನ್ನನ್ನು ಕಳಿಸಿತ್ತು ಕೆಲಸ ಮಾಡ್ಕೊಂಡ್ ಬರ್ಲಿ ಅಂತ, ತಿಂದು ಬರ್ಲಿ ಅಂತಲ್ಲ ಅಂತ ಹೇಳಿ ಬೈತಾರಲ್ವಾ? ಊಟ ಮಾಡಿದಂತಹದ್ದು ಅವಾಗ ವೇಸ್ಟ್ ಆಗೋಗುತ್ತೆ. ನೀವು ಕೆಲಸ ಮಾಡಿ ಬಂದಿದ್ರೆ ವೇಸ್ಟ್ ಆಗ್ತಿರ್ಲಿಲ್ಲ ಊಟ ಮಾಡಿದಂತಹದ್ದು. ಆದ್ರೆ ನೀವು ಹಂಗೆ ತಿಂದು ಬಂದಿದೀವಲ್ವಾ, ಹಂಗೆ ಹೋಗಿ ತಿಂದು ಬಂದಿದೀವಲ್ವಾ, ಕೆಲಸ ಮಾಡಿಲ್ಲ ಅಲ್ವಾ, ಅದಕ್ಕೆ ತಿಂದಿದ್ದು ವೇಸ್ಟ್ ಆಯ್ತು. ಅದಕ್ಕೆ ಕಂಪನಿ ಕೊಟ್ಟಂತಹದ್ದು ವೇಸ್ಟ್ ಆಯ್ತು ಕಂಪನಿಗೆ. ನಿಜಾನ? ಈಗ ದೇವರ ಕಾಂಟೆಕ್ಸ್ಟ್ ಅಲ್ಲಿ ಯೋಚನೆ ಮಾಡೋಣ ಇದನ್ನ. ದೇವರ ಆಲೋಚನೆಯ ಪ್ರಕಾರ, ಸತ್ಯವೇದದಲ್ಲಿ ದೇವರು ಬರೆಸಿರುವಂತಹ ಮಾತುಗಳ ಪ್ರಕಾರ ಆಲೋಚನೆ ಮಾಡಿ ನೋಡೋಣ. ದೇವ್ರು ನೋಹನ ಕಾಲದಲ್ಲಿ ಜಲಪ್ರಳಯವನ್ನ ತಗೊಂಡು ಬಂದಂತಹದ್ದು ತಿಂದದ್ದಕ್ಕೆ, ಕುಡಿದದ್ದಕ್ಕೆ ನೀರನ್ನ ಅಂತ ಹೇಳಿ ನಾವ್ ಆಗ್ಲಿಂದ ಏನ್ ಮಾತಾಡ್ಕೊಳ್ತಿದೀವಲ್ವಾ? ಏನಕ್ಕೋಸ್ಕರ ತಿಂದಿದ್ದಕ್ಕೆ ಜಲಪ್ರಳಯವನ್ನ ತಗೊಂಡ್ ಬಂದಿರ್ಬೇಕು? ಇವಾಗ ಯೋಚನೆ ಮಾಡಿ ನೋಡಿ. ಏನಕ್ಕೋಸ್ಕರ ನಾವು ತಿಂದಿದ್ದಕ್ಕೆ ದೇವ್ರೇ ಆಹಾರವನ್ನ ಕೊಟ್ಟು, ದೇವ್ರೇ ನಮಗ್ ತಿನ್ಲಿಕ್ಕೆ ಶಕ್ತಿಯನ್ನ ಕೊಟ್ಟು, ದೇವ್ರೇ ನೀರನ್ನ ಕುಡಿಯಲಿಕ್ಕೆ ಶಕ್ತಿಯನ್ನ ಕೊಟ್ಟು, ದೇವ್ರ ವಿವಾಹ ಆಗುವಂತೆ ನಮಗೆ ತೋರಿಸಿ, ಅದನ್ನ ಪಾಲಿಸಿ ಅಂತ ಹೇಳಿ ಇಷ್ಟನ್ನೆಲ್ಲ ಮಾಡಿದ ದೇವರಿಗೆ ನಾವ್ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೋಪ ಏನಕ್ಕೋಸ್ಕರ ಬಂತು ಅಂತ ಹೇಳಿ ಒಂದ್ಸರಿ ಯೋಚನೆ ಮಾಡಿ ನೋಡಿದಾಗ ಇದು ಕಾರಣ. ಏನು? ಒಂದು ತಾಯಿ ಹೇಗೆ ತಾನು ಅನ್ಕೊಂಡಿರುವಂತಹದ್ದನ್ನ ತನ್ನ ಮಗ ಮಾಡತ್ತೆ, ತಿಂದ್ರೆ ಕೋಪ ಬರುತ್ತೋ, ಆ ಮಾರ್ಕ್ಸ್ ಕಾರ್ಡ್ ಬಂದಂತಹ ದಿನ ತಾಯಿಯನ್ನ ನೋಡ್ಬೇಕು ನೀವು. ಯಾವಾಗ್ಲೂ ಸಹ ತಿನ್ನು ಮಗನೆ ಅಂತ ಹೇಳಿ ಹಾಕಿ ಬಡಿಸ್ತಿದ್ದಂತಹ ತಾಯಿ, ಆ ಮಾರ್ಕ್ಸ್ ಕಾರ್ಡ್ ಬಂದಿರತ್ತಲ್ವಾ, ಅವತ್ತು ಮಗ ಒಂದ್ಸರಿ ಊಟವನ್ನ ಮಾಡಿ ಫಿನಿಶ್ ಮಾಡ್ಬಿಟ್ಟು ಮಮ್ಮಿ ಇನ್ನೊಂದ್ ಸ್ವಲ್ಪ ಅನ್ನ ಹಾಕು ಅಂತ ಅನ್ಕೊಳ್ಳಿ. ಮಾರ್ಕ್ಸ್ ಕಾರ್ಡ್ ಬಂದಂತಹ ದಿನ, 0 ತಗೊಂಡಂತಹ ದಿನ, ಫಸ್ಟ್ ಟೈಮ್ ಹಾಕಿದ್ರು, ಬಡಿಸಿದ್ರು, ಅದನ್ನ ತಿಂದ. ಮಾಮೂಲಿ ಪ್ರತಿದಿನವೂ ತಿನ್ನುವಂತೆ ಮಮ್ಮಿ 2ನೇ ಸರಿ ಅನ್ನ ಬರ್ಲಿ ಅಂತ ಅಂತ ಅನ್ಕೊಳ್ಳಿ. ತಿನ್ನು, ಚೆನ್ನಾಗ್ ತಿನ್ನು, ಏನು ಮಾಡ್ಬೇಡ, ವೇಸ್ಟ್ ಆಗಿ ಸೋಮಾರಿಯಾಗಿ ನಿದ್ರೆ ಮಾಡು ಮನೇಲಿ ಅಂತ ಹೇಳಿ ಬಯಸ್ಕೊಳ್ಳೋದಿಲ್ಲ ಅವನು. ಬಯಸ್ಕೊಳ್ತಾನ? ಅದೇ ಅಲ್ವಾ ದೇವರ ಫೀಲಿಂಗು ಸಹ. ದೇವ್ರು ಕೊಟ್ಟಿದ್ದಾರೆ, ಏನಕ್ಕೋಸ್ಕರ? ಆಹಾರವನ್ನ ಕೊಟ್ಟಿದ್ದಾರೆ, ನೀರನ್ನ ಕೊಟ್ಟಿದ್ದಾರೆ, ಇಷ್ಟೊಂದು ವೆರೈಟಿ ಆಗಿರುವಂತಹ ಆಹಾರವನ್ನ ಕೊಟ್ಟಿದ್ದಾರೆ. ನಾವು ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ದೀವಿ. ಸಾವಿರಾರು ತರ ಹಣ್ಣುಗಳು, ಲಕ್ಷಾಂತರ ತರ ವೆರೈಟಿ ಆಗಿರುವಂತಹ ತರಕಾರಿ, ಅದು ಇದು, ವೆಜ್ಜು, ನಾನ್ ವೆಜ್ಜು, ಮರೀನ್ ಫುಡ್, ಸೀ ಫುಡ್ ಎಲ್ಲವನ್ನು ಕೊಟ್ಟಿದ್ದಾರೆ. ಏನಕ್ಕೋಸ್ಕರ ಕೊಟ್ಟಿದ್ದಾರೆ? ಪ್ರಪ್ರಥಮವಾಗಿ ನಮ್ಮ ಬಾಧ್ಯತೆ ಏನು? ತಿಂದ ನಂತರ ಕೊಟ್ಟದ್ದು ದೇವರು ಅಂತ ಹೇಳಿ ಗುರುತಿಸ್ಬೇಕು. ಅದು ಫಸ್ಟ್ ಬಾಧ್ಯತೆ ಅಲ್ವಾ, ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ನಮ್ದು. ತಿಂದ ನಂತರ ಇದನ್ನ ಕೊಟ್ಟಂತಹದ್ದು ದೇವ್ರೆ ಅಂತ ಹೇಳಿ ಗುರುತಿಸ್ಬೇಕು. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿ ಮಾತಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತಿಂದ ನಂತರ ಗುರುತಿಸುವಂತಹದ್ದು ಎಷ್ಟ್ ಜನ ಮಾಡ್ತಾರೆ ಈ ಪ್ರಪಂಚದಲ್ಲಿ? ಎಷ್ಟ್ ಜನ ಮಾಡ್ತಾರೆ ಈ ಪ್ರಪಂಚದಲ್ಲಿ? ಸಾಕಷ್ಟು ವೆರೈಟಿ ಆಗಿರುವಂತಹ ಫುಡ್ಗಳಿದೆ. ನೀವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದ್ರೆ, 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಸ್ಗೆಲ್ಲ ಹೋದ್ರೆ, ಅಥವಾ ಅಬ್ರಾಡ್ ಕ್ಯೂಸಿನ್ಸ್ ಯಾರ್ಯಾರು ಫಾಲೋ ಮಾಡ್ತಿರ್ತಾರೆ, ಅಂದ್ರೆ ಅಬ್ರಾಡ್ ಅಲ್ಲಿ, ಫಾರಿನ್ ಅಲ್ಲಿ ಏನೇನ್ ಮೆನ್ಯೂ ಇದೆ ಅದನ್ನ ಯಾವ್ಯಾವ ಇಂಡಿಯನ್ ರೆಸ್ಟೋರೆಂಟ್ಸ್ ಅಲ್ಲಿ ಫಾಲೋ ಮಾಡ್ತಿರ್ತಾರೆ, ಆ ರೆಸ್ಟೋರೆಂಟ್ಸ್, ದೊಡ್ಡ ರೆಸ್ಟೋರೆಂಟ್ಸ್ಗೆ ಹೋದ್ರೆ ಹೆಸರುಗಳು ಎಷ್ಟಿರುತ್ತೆ ಗೊತ್ತಾ? 24 ಅಕ್ಷರ 30 ಅಕ್ಷರ ಇರುತ್ತೆ ಒಂದೊಂದು ಡಿಶ್ ಹೆಸರುಗಳಿಗೆ. ಇಷ್ಟುದ್ದ ಇರುತ್ತೆ ಹೆಸರು, ಅದನ್ನ ಪ್ರೊನೌನ್ಸ್ ಮಾಡ್ಲಿಕ್ಕೂ ಕಷ್ಟ. ಇಷ್ಟಕ್ಕೂ ಇದನ್ನೆಲ್ಲ ಮಾಡ್ಕೊಂಡು ತಿಂತಿರುವಂತವ್ರು ಯಾರಂದ್ರೆ ಇವರೇ. ಹಣ ಇರುವಂತವ್ರು, ಆಸ್ತಿ ಇರುವಂತವ್ರು, ಹೆಚ್ಚಾಗಿ ದುಡ್ಡು ಇರುವಂತವ್ರು ಮಾಡ್ಕೊಂಡು ಚೆನ್ನಾಗಿ ತಿಂತಿದ್ದಾರೆ ಎಲ್ಲವನ್ನೂ ಸಹ. ಯಾವತ್ತಾದ್ರೂ ಹೋಟ್ಲಿಗೆ ಹೋಗ್ಬೇಕಾದ್ರೆ ಅದು ಇಷ್ಟಕ್ಕೂ ಅವ್ರು ತಿನ್ನುವಂತಹದ್ದೆಲ್ಲ ಉತ್ತಮವಾಗಿರುವಂತಹ ಆಹಾರಗಳು. ನಮ್ದೇನ್ ತಪ್ಪಲ್ವಾ? ನಾವು ಏನು ಅನ್ನ ಸಾರು ಅದು ಇದು ತಿನ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ನಮ್ದು ತಪ್ಪೆ.
ಮುಂದೆ ಬರೋಣ ಆ ವಿಚಾರಕ್ಕೆ. ಇಷ್ಟಕ್ಕೂ ಉತ್ತಮವಾಗಿರುವಂತಹ ಆಹಾರಗಳು, ಶ್ರೇಷ್ಠವಾಗಿರುವಂತಹ ಆಹಾರ ಪದಾರ್ಥಗಳು, ದೊಡ್ಡ ದೊಡ್ಡ ಮೀನುಗಳು, ದೊಡ್ಡ ದೊಡ್ಡ ಆ ಕಾಸ್ಟ್ಲಿ ಆಗಿರುವಂತಹ, ತರ್ಲಿಕ್ಕೆ ಕಷ್ಟವಾಗಿರುವಂತಹ ತರಕಾರಿಗಳು, ಆ ರೀತಿಯಾಗಿರುವಂತಹದನ್ನು ಕುಕ್ ಮಾಡ್ಕೊಂಡು ಚೆನ್ನಾಗಿ ತಿಂತೀರಲ್ವಾ, ಬಿಲ್ ಏನೋ ₹1000 ನಿಮ್ಗೆ ಲೆಕ್ಕ ಇಲ್ಲ, ಕಟ್ಬಿಟ್ಟು ಬಂದ್ಬಿಡ್ತೀರಾ. ಓಕೆ, ಇಷ್ಟಕ್ಕೂ ದೊಡ್ಡ ದೊಡ್ಡವ್ರ ಬಗ್ಗೆ ಮಾತಾಡ್ಕೊಳ್ತಿದೀವಿ, ಹಣ ಇದೆ ಅಂತ ಹೇಳಿ ಇಷ್ಟ ಬಂದ ತಿನ್ನುವಂತವ್ರು, ಇವ್ರ ಬಗ್ಗೆ ಎಲ್ಲ ಮಾತಾಡ್ಕೊಳ್ತಿದೀವಿ. ರುಚಿಯಾಗಿ ತಿಂತಿದ್ದೀರಾ? ಇಷ್ಟ ಬಂದಂತೆ ವ್ಯಾಯಾಮ ಮಾಡ್ತಿದ್ದೀರಾ? ಇಷ್ಟ ಬಂದಿರುವಂತಹದನ್ನೆಲ್ಲ, ಕಣ್ಣಿಗೆ ಏನೇನು ಇಷ್ಟ ಅಂತ ಅನ್ಸತ್ತೋ, ಕಣ್ಣಿಗೆ ಏನೇನು ರುಚಿಯಾಗಿ ಕಾಣಿಸತ್ತೋ, ರುಚಿಯಾಗಿದೆ ಅಂತ ಅನ್ಸತ್ತೋ ಅದನ್ನೆಲ್ಲ ತಗೊಂಡ್ ತಿಂತಿದ್ದೀರಾ? ತಿಂತಿದ್ದೀರಾ? ದೇವ್ರನ್ನ ಯಾವತ್ತಾದ್ರೂ ಗುರ್ತಿಸಿದ್ರ? ಇಲ್ಲ. ನೀವು ಹೋಗಿ ಒಂದ್ 5 ಸ್ಟಾರ್ ಹೋಟೆಲ್ ಕೂತ್ಕೊಳ್ಳಿ, ಒಬ್ಬೊಬ್ರು ಒಂದೊಂದನ್ನ ಆರ್ಡರ್ ಮಾಡ್ತಾರೆ, ಮೆನ್ಯೂ ಕಾರ್ಡ್ ಅಲ್ಲಿ ಅಂತಾರೆ. ಆ ಮೆನ್ಯೂ ಕಾರ್ಡ್ ಅಲ್ಲಿ ಒಬ್ಬೊಬ್ರು ಒಂದೊಂದು ವೆರೈಟಿ ಆಗಿರುವಂತಹದನ್ನ ಆರ್ಡರ್ ಮಾಡ್ತಾರೆ. ಹೋಟೆಲ್ ಅಲ್ಲಿ ಸರ್ವ್ ಮಾಡ್ತಾರಲ್ವಾ ಸರ್ವರ್ಗಳು, ಅವ್ರು ದೊಡ್ಡ ದೊಡ್ಡ ಪ್ಲೇಟ್ ಅಲ್ಲಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಆಹಾರ ಪದಾರ್ಥವನ್ನ ನೀಟಾಗಿ ತಗೊಂಬಂದ್ ಅವ್ರ ಮುಂದೆ ಇಡ್ತಿರ್ತಾರೆ. ಸ್ವೀ ಅಂತ ಹೇಳಿ ತಿಂದು ಖಾಲಿ ಮಾಡ್ತಿರ್ತಾರೆ, ಪ್ರತಿಯೊಂದನ್ನು ಸಹ ತಂದಿಟ್ಟಿರುವಂತಹದ್ದನ್ನ. ಈ ಆಸ್ತಿ ಯಾರದ್ದು? ಇಷ್ಟಕ್ಕೂ ಇವ್ರು ತಿಂತಿರುವಂತ ಆಸ್ತಿ ಯಾರದ್ದು? ಯಾರು ಸೃಷ್ಟಿ ಮಾಡಿದ್ರ ಅದನ್ನ? ದೇವ್ರ? ಈಗ ದೇವ್ರು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ, ದೇವ್ರು ಸಹ ಒಂದು ಎಕ್ಸ್ಪೆಕ್ಟೇಷನ್ ಇರತ್ತ ದೇವರಿಗೆ, ಏನಂತ, ನನ್ನ ಮಕ್ಕಳು ಇಷ್ಟು ವೆರೈಟಿಗಳನ್ನ ದೇವ್ರು ಏನಕ್ಕೋಸ್ಕರ ಮಾಡಿರ್ಬೋದು ಅಂತ ನಿಮಗ್ ಅನ್ಸತ್ತೆ ಪ್ರಿಯರೇ? ಇಷ್ಟು ವೆರೈಟಿಗಳನ್ನ ಏನಕ್ಕೋಸ್ಕರ ಮಾಡಿರ್ಬೋದು ಅಂತ ನಿಮಗ್ ಅನ್ಸತ್ತೆ? ಮಗ ಎಲ್ಲಿಂದನೋ ಅಥವಾ ಮಗಳು ಎಲ್ಲಿಂದನೋ ದೂರ ಪ್ರಾಂತ್ಯದಿಂದ ಬರ್ತಿದ್ದಾಳೆ ಅಂತ ಹೇಳಿದ್ರೆ, ತಾಯಿಯ ಡೈನಿಂಗ್ ಟೇಬಲ್ ತುಂಬಿಸ್ಬಿಟ್ಟಿರ್ತಾಳೆ. ಇದು ಅದು ವಡೆ ಅಂತೆ, ಅದಂತೆ ಇದಂತೆ, ನಾವು ಚಿಕನ್ ಅಲ್ಲಿ 1-2-3 ವೆರೈಟಿ, ಮಟನ್ ಅಲ್ಲಿ 1-2-3 ವೆರೈಟಿ, ಫಿಶ್ ಅಲ್ಲಿ 1-2-3 ವೆರೈಟಿ. ಒಂದ್ ವೇಳೆ ನಾನ್ ವೆಜ್ ಆಗಿದ್ರೆ, ವೆಜಿಟೇರಿಯನ್ ಆಗಿದ್ರೆ ಮಶ್ರೂಮು, ಅದು ಇದು ಪನ್ನೀರ್ ಎಲ್ಲ ಮಾಡಿ ತುಂಬಿಸಿಟ್ಟಿರ್ತಾಳ. 2 ದಿನ ಅಥವಾ ಬೆಳಿಗ್ಗೆ ಬೇಗ ಎದ್ದು ಕಷ್ಟಪಟ್ಟಿರ್ತಾಳ ಅದಕ್ಕೋಸ್ಕರ. ಇಷ್ಟು ಕಷ್ಟಪಟ್ಟ ನಂತರ ಮಗನು ಅಥವಾ ಮಗಳು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಚೆನ್ನಾಗಿ ಹಾಕೊಂಡ್ ತಿಂದ್ರು. ಬಂದ ನಂತರ ಚೆನ್ನಾಗಿ ಹಾಕೊಂಡ್ ತಿಂದ್ರು. ಕನಿಷ್ಠ ಪಕ್ಷ ಮಮ್ಮಿ ಇದನ್ನೆಲ್ಲ ಯಾರ್ ಮಾಡಿದ್ದು ಅಂತ ಹೇಳಿ ಕೇಳದೆ, ಅಥವಾ ಮಮ್ಮಿ ನೀನ್ ಮಾಡಿರುವಂತಹದೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಹೇಳದೆ, ಅಷ್ಟನ್ನ ಗುರ್ತಿಸದೆ ತಿಂದು ನೀಟಾಗಿ ಎದ್ದು ಹೋದ್ರು ಅಂತ ಅನ್ಕೊಳ್ಳಿ. ಹೆಂಗಾಗತ್ತೆ ತಾಯಿಗೆ? ಮಾಡಿದ್ದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ವ್ಯಾಲ್ಯೂ ಇದೆಯಾ? ಅಷ್ಟು ಕಷ್ಟಪಟ್ಟಿದ್ದಕ್ಕೆ? ಇಲ್ಲ. ಮಗ ಅಥವಾ ಮಗಳು ತಾವು ಮಾಡಿರುವಂತಹದೆಲ್ಲ ತಿಂದ್ರು, ಅದನ್ನ ಅನುಭವಿಸಿದ್ರು, ಗುರ್ತಿಸ್ಲಿಲ್ಲ. ಗುರ್ತಿಸುವಿಕೆ ಅನ್ನುವಂತಹದ್ದು ಇಲ್ಲದೆ ಹೋದ್ರೆ ಆ ಬಾಧೆ, ಆ ನೋವು ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಒಂದ್ ವೇಳೆ ಈ ಸಂದರ್ಭ ಬಂದ್ರೆ, ಮಾಡಿರುವಂತಹದೆಲ್ಲ ಚೆನ್ನಾಗಿ ತಿಂದು ಅದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳಿ ಹೇಳತ್ತೆ, ಯಾರ್ ಮಾಡಿದ್ದು ಅಂತಾನು ಸಹ ಕೇಳತ್ತೆ, ನೀಟಾಗಿ ಅದರೊಳಗಡೆ ಹೋದ್ರು ಅಂತ ಅನ್ಕೊಳ್ಳಿ, ಹೇಗಿರುತ್ತೆ ಪರಿಸ್ಥಿತಿ? ಹೌದಾ? ಗುರ್ತಿಸದೆ ಹೋದ್ರೆ ತಾಯಿಗೆ ಹೇಗಾಗತ್ತೆ? ಒಂದ್ ರೀತಿಯಾಗಿರುವಂತಹ ನೋವಲ್ವಾ? ನಾನೇ ಮಾಡಿದ್ದು, ಒಂದ್ಸರಿನೂ ಕೇಳಿಲ್ವೇ ನನ್ನ ಮಗ ಅಥವಾ ನನ್ನ ಮಗಳು ಯಾರ್ ಮಾಡಿದ್ದು ಅಂತಾನು ಕೇಳಿಲ್ಲ, ಚೆನ್ನಾಗಿದೆ ಅಂತಾನು ಹೇಳಿಲ್ಲ, ಥ್ಯಾಂಕ್ ಯು ಅಂತಾನು ಹೇಳಿಲ್ಲ, ಏನು ಹೇಳಿಲ್ಲ ಅಲ್ಲ? ಇದಿರತ್ತ? ನಾವ್ ಏನ್ ಚೆನ್ನಾಗಿದೆ ಅಂತ ಹೇಳಿದ್ರು ಸಹ ಹೇಳುವಂತಹ ಅಭ್ಯಾಸ ಇರುವಂತವರಿಗೆ, ಒಂದ್ ವೇಳೆ ಅದನ್ನ ಮಿಸ್ ಮಾಡಿದ್ರೆ, ಇದು ಚೆನ್ನಾಗಿದೆ ಅಂತ ಹೇಳುವಂತಹದನ್ನ ಮಿಸ್ ಮಾಡಿದ್ರೆ, ಅಥವಾ ಇದನ್ನ ಯಾರು ಮಾಡಿದ್ದು ಅಂತ ಹೇಳುವಂತಹದನ್ನ ಮಿಸ್ ಮಾಡಿದ್ರೆ, ಮಾಡದವ್ರಿಗೆ ಎಷ್ಟು ಬಾಧೆ ಆಗತ್ತಲ್ವಾ ಭೂಮಿ ಮೇಲೆ, ಮನುಷ್ಯರಲ್ಲಿ. ಗೆಸ್ಟ್ ಮನೆಗೆ ಹೋದ್ರಿ ಅಂತ ಅನ್ಕೊಳ್ಳಿ, ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ತಿಂದ್ರಿ, ಯಾರು ಮಾಡಿರುವಂತಹದ್ದು ಅಂತಾನೆ ಕೇಳತ್ತೆ, ಅವ್ರ ಮನೇಲಿ 3 ಜನ ಸೊಸೆಯರಿದ್ದಾರೆ ಅಂತ ಅನ್ಕೊಳ್ಳಿ. ಸೊಸೆ 3 ಜನ ಇದ್ದಾರೆ. ಓಕೆ, ಈಗ 3 ಜನನೂ ಸಹ ಎದುರು ನೋಡ್ತಿರುವಂತಹದ್ದು ಏನ್ ಗೊತ್ತಾ? ನಿಮಗ್ ಬಡಿಸ್ಬಿಟ್ಟು, ನಿಮಗೆಲ್ಲವನ್ನು ನೀಟಾಗಿ ಬಡಿಸ್ಬಿಟ್ಟು, ವೆಜ್ ನಾನ್ ವೆಜ್ ನೀವು ಏನ್ ತಿಂತಿರೋ ಅದನ್ನೆಲ್ಲ ಬಡಿಸ್ಬಿಟ್ಟು, ನೀವ್ ಚೆನ್ನಾಗಿದೆ ಅನ್ನುವಂತಹ ಎಕ್ಸ್ಪ್ರೆಷನ್ ಅನ್ನು ನಿಮ್ಮ ಫೇಸ್ ಅಲ್ಲಿ ಕೊಟ್ಟು ಚೆನ್ನಾಗಿ ಊಟ ಮಾಡ್ತಿದ್ದೀರಾ. ಅವ್ರ 3 ಜನರು ಬಂದ್ ನಿಂತಿರ್ತಾರೆ. ಏನಂತ? ಚೆನ್ನಾಗಿದ್ಯೇನೋ ಹೇಳ್ತಾರೇನೋ, ಯಾರ್ ಮಾಡಿದ್ದು 3 ಜನರಲ್ಲಿ ಅಂತ ಹೇಳಿ ಕೇಳ್ತಾರೇನೋ ಅಂತ ಹೇಳಿ ನಿಂತಿರ್ತಾರೆ. ನಾವ್ ಏನು ಹೇಳದೆ ನೀಟಾಗಿ ತಿಂದ್ಬಿಟ್ಟು ಊಟ ಆದ್ಮೇಲೆ ಮನೆಗೆ ಹೋದ್ವಿ ಅಂತ ಅನ್ಕೊಳ್ಳಿ, ಏನನ್ಸುತ್ತೆ ಅವರಿಗೆ? ಊಟ ಹಾಕಿದ್ದು ಒಂಥರ ವೇಸ್ಟ್, ಯಾರ್ ಮಾಡಿದ್ದು ಅಂತಾನು ಕೇಳೋದಿಲ್ಲ ಈ ಅಪ್ಪ, ಚೆನ್ನಾಗಿ ತಿಂದ್ಬಿಟ್ಟು ಹೊರಟೋದ ಅಲ್ವಾ? ನಾರ್ಮಲ್ ಆಗಿ ಮನುಷ್ಯರಿಗಿರುವಂತಹ ಗುಣನ. ಒಂದು ಪೇಂಟಿಂಗ್ ಅನ್ನ ನೋಡಿದ ತಕ್ಷಣ ಕೇಳ್ತೀವಿ ಪ್ರಿಯರೇ ನಾವ್, ಏನಂತ? ಒಂದು ಚೆನ್ನಾಗಿರುವಂತಹ ಪೇಂಟಿಂಗ್ ಇದೆ ಅಂತ, ಅಥವಾ ಒಂದು ಚೆನ್ನಾಗಿರುವಂತಹ ಮನೆಯನ್ನ ಕಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರು ಇಂಜಿನಿಯರ್. ಏನಂತ ಕೇಳ್ತೀವಿ? ಈ ಮನೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಇಷ್ಟಕ್ಕೂ ಒಂದ್ ಚೆನ್ನಾಗಿರುವಂತಹ ಮನೆಯನ್ನ ನೋಡಿದ್ರೆ ನಾವೇನಂತ ಕೇಳ್ತೀವಿ? ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಇಂಜಿನಿಯರ್, ಹೌದಾ? ಸ್ವಲ್ಪನೂ ಜಾಗ ವೇಸ್ಟ್ ಮಾಡಿಲ್ಲ, ಹಿಂಗ್ ಕಟ್ಟಿದ್ದಾರೆ, ಹಂಗ್ ಕಟ್ಟಿದ್ದಾರೆ, ಇಷ್ಟು ಚಿಕ್ಕ ಜಾಗದಲ್ಲಿ ಅಷ್ಟು ಚೆನ್ನಾಗಿರುವಂತಹ ಮನೆಯನ್ನ ಕಟ್ಟಿದ್ದಾರೆ. ಯಾರು ಕಟ್ಟಿದ ಇಂಜಿನಿಯರ್ ಯಾರು? ನಮಗೂ ಅವ್ರ ಫೋನ್ ನಂಬರ್ ಕೊಡಿ, ಕೇಳ್ತೀವ? ಮನೆಯನ್ನ ಚೆನ್ನಾಗಿ ಕಟ್ಟಿರ್ಬೇಕಾದ್ರೆ ಇಂಜಿನಿಯರ್ ಬಗ್ಗೆ ಮಾತಾಡ್ಕೊಳ್ತೀವಿ. ಪೇಂಟಿಂಗ್ ಚೆನ್ನಾಗಿರ್ಬೇಕಾದ್ರೆ ಯಾರು ಮಾಡಿದಿ ಪೇಂಟಿಂಗು ಅಂತ ಹೇಳಿ ಕೇಳ್ತೀವಿ. ಅದಕ್ಕೋಸ್ಕರ ಎಲ್ಲ ಪೇಂಟಿಂಗ್ ಕೆಳಗಡೆನೂ ನೀವು ನೋಡ್ತೀರಾ ಆರ್ಟ್ ಬೈ ಅನ್ನುವಂಥದ್ದು, ನಿಜನಾ?
ಅಂದ್ರೆ ಮನುಷ್ಯರು ಮನೆ ಕಟ್ಟದವ್ರನ್ನ ಹೊಗಳಿದ್ರು, ಚೆನ್ನಾಗಿ ಪೇಂಟಿಂಗ್ ಮಾಡಿದವ್ರನ್ನು ಹೊಗಳಿದ್ರು, ಅಡ್ಗೆ ಮಾಡಿದವ್ರನ್ನು ಕೆಲವು ಸಾರಿ ಹೊಗಳ್ತಾರೆ. ನೀವು ಹೊಗಳಿಲ್ಲ ಅಂತ ಹೇಳಿದ್ರೆ ಅಡ್ಗೆ ಮಾಡಿದವ್ರು ಚೆನ್ನಾಗಿ ಕೋಪ ಬಂದಿರುತ್ತೆ. ಇದು ವಿಚಾರ. ಈಗ ಇಷ್ಟನ್ನ ಪ್ರಕೃತಿಯಲ್ಲಿ ಸೃಷ್ಟಿ ಮಾಡಿದಂತಹದ್ದು ಏನಕ್ಕೋಸ್ಕರ ಇಷ್ಟು ವೆರೈಟಿಯನ್ನು ಸೃಷ್ಟಿ ಮಾಡಿತ್ತು. ನನ್ನ ಮಕ್ಕಳು ಒಂದಲ್ಲ ಒಂದು ದಿನ ಗುರುತಿಸ್ತಾರೆ. ಏನಂತ ಗುರುತಿಸ್ತಾರೆ? ಇದನ್ನು ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ, ವೆಜ್ ಕೊಟ್ಟಿದ್ದಾರೆ, ನಾನ್ ವೆಜ್ ಕೊಟ್ಟಿದ್ದಾರೆ, ಚಿಕನ್ ತಿಂದೇ ಇರುವಂತವ್ರು ಮಟನ್ ಕೊಟ್ಟಿದ್ದಾರೆ, ಮಟನ್ ತಿಂದೇ ಇರುವಂತವ್ರು ಚಿಕನ್ ಕೊಟ್ಟಿದ್ದಾರೆ. ಇದೆರಡು ತಿಂದೇ ಇರುವಂತವ್ರು ಫಿಶ್ ಕೊಟ್ಟಿದ್ದಾರೆ, ಪ್ರಾನ್ಸ್ ಅಂತೆ, ಅದಂತೆ, ಇದಂತೆ, ಕ್ರಾಬ್ ಅಂತೆ, ಏನೇನು ಕೊಟ್ಟಿದ್ದಾರೆ ಅಲ್ವಾ. ನನ್ನ ಮಕ್ಕಳು ಒಂದಿನ ಅಲ್ಲ ಒಂದು ದಿನ ಗುರುತಿಸ್ತಾರೆ. ಏನಂತ? ಇದು ತಿಂದಿಲ್ಲ ಅಂದ್ರೆ ಅದ್ ಕೊಟ್ಟಿದ್ದೀರಲ್ವಾ, ಯಾರು ಇದನ್ನ ಮಾಡಿರುವಂತಹದ್ದು? ಇಷ್ಟೊಂದು ಚೆನ್ನಾಗಿರುವಂತಹ ಅರೇಂಜ್ಮೆಂಟ್ ಯಾರು? ಇಷ್ಟೊಂದು ಆಪ್ಷನ್ಸ್ ಇದೆಯಲ್ವಾ ನನಗ್ ತಿನ್ಲಿಕ್ಕೆ. ಇಷ್ಟೊಂದು ಆಪ್ಷನ್ಸ್ ಇದೆಯಲ್ವಾ ನನಗ್ ತಿನ್ಲಿಕ್ಕೆ. ಇದು ಸುಸ್ತಾದ್ರೆ ಹಣ್ಣುಗಳನ್ನ ತಿನ್ಬೋದು, ಹಣ್ಣುಗಳನ್ನ ಸುಸ್ತಾದ್ರೆ ಹೋಗಿ ತರಕಾರಿ ತಿನ್ಬೋದು. ಯಾವ್ದು ಬೇಜಾರಾಗತ್ತೆ ತಿನ್ನುವಂತಹದ್ರಲ್ಲಿ ಅಂತ ಅನ್ಸೋದೇ ಇಲ್ಲ ಅಲ್ವಾ ನಮಗೆ. ಬೆಳಿಗ್ಗೆ ಒಂದನ್ನ ತಿಂದ್ರೆ ಮಧ್ಯಾಹ್ನ ಇನ್ನೊಂದನ್ನ ತಿನ್ಬೋದು, ತಿಂತಾನೆ ಇರ್ಬೋದು ಒಟ್ಟಾರೆ. ಇಷ್ಟ ಆಹಾರ ಪದಾರ್ಥಗಳನ್ನ ಮಾಡಿದಾರಲ್ವಾ. ಒಂದೊಂದು ನೋಡಿದ್ರೆ ಒಂದೊಂದು ವೆರೈಟಿ, ಒಂದೊಂದು ನೋಡಿದ್ರೆ ಒಂದೊಂದು ಬಣ್ಣದಲ್ಲಿರುತ್ತೆ, ಒಂದೊಂದು ಕಲರ್ ಅಲ್ಲಿ ಇರುತ್ತೆ, ಒಂದೊಂದು ಟೇಸ್ಟ್ ಅಲ್ಲಿ ಇರುತ್ತೆ. ಇಷ್ಟಕ್ಕೂ ಇಷ್ಟ ಆಹಾರವನ್ನ ಮಾಡಿ ಅಷ್ಟು ಮಾಡ್ಬಿಟ್ರೆ ಆಗೋದಿಲ್ಲ ಕೆಲಸ. ನಿಮ್ಮ ನಾಲಿಗೆಯಲ್ಲಿ ಟೇಸ್ಟ್ ಬಡ್ಸ್ ಅನ್ನುವಂತಹದನ್ನ ಇಡ್ಬೇಕು. ಹೌದಾ? ಆದ್ರೆ ಆಹಾರದಲ್ಲಿರುವಂತಹ ರುಚಿ ನಮಗ್ ಸಿಕ್ಬೇಕು ಅಂತ ಹೇಳಿದ್ರೆ ನಾಲಿಗೆಯಲ್ಲಿ ಟೇಸ್ಟ್ ಬಡ್ಸ್ ಇರ್ಬೇಕು. ನಮ್ಮ ನಾಲಿಗೆ ಇದೆಯಲ್ವಾ, ಆ ನಾಲಿಗೆಯಲ್ಲಿ ಕಹಿ ಆದ್ರೆ ಒಂದು ರೀತಿಯಾಗಿರುವಂತಹ ಫೀಲಿಂಗ್ ಆಗುವಂತಹ ಟೇಸ್ಟ್ ಬಡ್ ಇರ್ಬೇಕು, ಸಿಹಿ ಆದ್ರೆ ಒಂದು ರೀತಿಯಾಗಿರುವಂತಹ ಫೀಲಿಂಗ್ ಆಗಿರುವಂತಹ ಟೇಸ್ಟ್ ಬಡ್ ಇರ್ಬೇಕು, ಖಾರ ಆದ್ರೆ ಇನ್ನೊಂದು ರೀತಿಯಾಗಿರುವಂತಹ ಫೀಲಿಂಗ್ ಕೊಡುವಂತ ಟೇಸ್ಟ್ ಬಡ್ ಇರ್ಬೇಕು. ಹೌದಾ? ಇಷ್ಟು ಟೇಸ್ಟ್ ಬಡ್ ಗಳನ್ನ ಇಡ್ಬೇಕಾ? ವಿಜ್ಞಾನಿಗಳನ್ನ ಕೇಳಿದ್ರೆ 10,000ಕ್ಕಿಂತ ಹೆಚ್ಚಾದ ಟೇಸ್ಟ್ ಬಡ್ಸ್ ಇದೆಯಂತೆ ನಮ್ಮ ನಾಲಿಗೆಯಲ್ಲಿ. ನಾಲಿಗೆ ಇರೋಂತಹದಿಷ್ಟೇ, ಅದ್ರಲ್ಲಿ ಎಷ್ಟು ಟೇಸ್ಟ್ ಬಡ್ ಇದೆಯಂತೆ? 10,000ಕ್ಕಿಂತ ಹೆಚ್ಚು. ಆದ್ರೆ ಅಷ್ಟು ಟೇಸ್ಟ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ನಿಮ್ಮ ಬಾಯಿ. ಪ್ರಕೃತಿಯಲ್ಲಿ ಅಷ್ಟೊಂದು ರೀತಿಯಾಗಿರುವಂತಹ ವೆರೈಟಿಗಳನ್ನ ಇಟ್ಟು, ಆ ವೆರೈಟಿಗಳಲ್ಲಿರುವಂತಹ ಟೇಸ್ಟ್ ಎಲ್ಲ ಸಿಕ್ಕಬೇಕು ಅಂತ ಹೇಳಿ ನಿಮ್ಮ ನಾಲಿಗೆ ಮೇಲೆ ಅಷ್ಟು ಟೇಸ್ಟ್ ಬಡ್ ಗಳನ್ನ ಇಟ್ಟು ಅದನ್ನು ಹೊರತುಪಡಿಸಿ ಊಟ ಮಾಡಿದ್ರ ನನ್ನ ಮಕ್ಕಳು ಊಟ ಮಾಡಿದ ನಂತರ ಅವ್ರಿಗೇನಾದ್ರೂ ಬಾಯಾರಿಕೆ ಅನ್ನುವಂತಹದ್ದಾಗಬಾರ್ದಲ್ವಾ, ಥರ್ಸ್ಟಿ ಫೀಲಿಂಗ್ ಬರಬಾರ್ದಲ್ವಾ. ಅದಕ್ಕೋಸ್ಕರ ಒಂದು ಲಿಕ್ವಿಡ್ ಅನ್ನ ಸೃಷ್ಟಿ ಮಾಡಿದ್ದಾರೆ ದೇವ್ರು. ಯಾವ್ದದು? ನೀರು. ನಿಜಾನ? ಅದು ಕಲರ್ ಇದೆಯಾ? ನೀರಿಗೆ ಕಲರ್ ಇದೆಯಾ? ಇಲ್ಲ, ಟ್ರಾನ್ಸ್ಪರೆಂಟ್. ಹೌದಾ? ಕಲರ್ ಇಲ್ಲ ಅದಕ್ಕೆ. ಟೇಸ್ಟ್ ಇದೆಯಾ ಅದಕ್ಕೆ? ನೀರಿಗೆ ಟೇಸ್ಟ್ ಇದೆಯಾ? ನೀರಿಗೆ ಟೇಸ್ಟು ಇಲ್ಲ, ಗೊತ್ತಾ? ನೀರಿಗೆ ಏನೇನಿಲ್ಲ, ಕಲರ್ ಇಲ್ಲ, ಟೇಸ್ಟ್ ಇಲ್ಲ, ಆದ್ರೂ ಅದನ್ನ ನಾವು ಕುಡಿಬೇಕು. ಅದು ನೀರಿಗಿರುವಂತಹ ಸ್ಪೆಷಾಲಿಟಿ. ಊಟವನ್ನು ಸೃಷ್ಟಿ ಮಾಡಿದ್ರು, ಆಹಾರವನ್ನು ಸೃಷ್ಟಿ ಮಾಡಿದ್ರು, ನೀರನ್ನ ಸೃಷ್ಟಿ ಮಾಡಿದ್ರು. ಹೌದಾ? ಈಗ ಈ ಆಹಾರವನ್ನ ನೀರನ್ನ ಏನಕ್ಕೋಸ್ಕರ ಸೃಷ್ಟಿ ಮಾಡಿತ್ತು? ಇವಾಗ ನಾವು ಇಷ್ಟು ಮಾತಾಡ್ಕೊಂಡಿದೀವಲ್ವಾ, ಆ ಕಂಪನಿ ಉದಾಹರಣೆ, ಅವ್ರ ಎಲ್ಲ ಕಡೆ ಕಳ್ಸಿದ್ದು ಅವ್ರು ಅನ್ಕೊಂಡಂತಹ ಕೆಲಸ, ಅವ್ರು ಹೇಳ್ದಂತ ಕೆಲಸ ನೀವು ಮಾಡ್ಬೇಕು ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನೀವು ತಿಂದಿದ್ದಕ್ಕೆಲ್ಲ ಮತ್ತೆ ವಾಪಸ್ ಕಟ್ಕೊಡ್ಬೇಕು ಲೆಕ್ಕವನ್ನ ಕಂಪನಿಗೆ. ಯಾಕೆ? ಅವ್ರು ಹೇಳ್ದಂತ ಕೆಲಸವನ್ನ ನೀವು ಮಾಡಿದ್ರೆ ಕಟ್ಕೊಡುವಂತ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಅವ್ರು ಹೇಳ್ದಂತ ಕೆಲಸ ಯಾವ್ದು ಮಾಡದೆ ತಿಂದು ನೀಟಾಗಿ ಅವ್ರು ಕೊಟ್ಟಂತ ಸವಲತ್ತುಗಳನ್ನೆಲ್ಲ ಅನುಭವಿಸಿ ಬಂದಿದೀವಿ ಅಂತ ಹೇಳಿದ್ರೆ ಇವಾಗ ಕಟ್ಕೊಡ್ಬೇಕಾಗತ್ತೆ. ಹೌದಲ್ವಾ? ಇವಾಗ ನೀವ್ ಹೇಳಿ, ದೇವ್ರು ಮಾಡಿದಂತಹದ್ದು ತಪ್ಪ ಸರಿನಾ? ನೋಹನ ಕಾಲದಲ್ಲಿ ಇವರು ಹಂಗೆ ಅಂತೆ, ಜನ ಎಲ್ಲ ಆ ಕಾಲದಲ್ಲಿ ಮಾತ್ರ ಅಲ್ಲ, ಈ ಕಾಲದಲ್ಲೂ ಹಂಗೆ ಇದ್ದೀವಿ. ಆ ಕಾಲದಲ್ಲಿರುವಂತಹ ಜನರಿಗೆ ಈ ಕಾಲದಲ್ಲಿರುವಂತಹ ಜನರಿಗೆ ವ್ಯತ್ಯಾಸ ಏನೂ ಇಲ್ಲ. ಹೇಗಿದ್ದೀವಿ ಜನ ಎಲ್ಲರೂ ಸಹ? ತಿಂತಿದೀವಿ. ತಿನ್ನುವುದಕ್ಕೆ ಕೊಟ್ಟದ್ದು ದೇವ್ರು ಅಂತ ಹೇಳಿ ಯಾರು ಗುರುತಿಸ್ತಿಲ್ಲ ಪ್ರಪಂಚದಲ್ಲಿ. 5 ಸ್ಟಾರ್ ಹೋಟ್ಲುಗಳಿಗೆ ಹೋಗ್ತೀವಿ, 7 ಸ್ಟಾರ್ ಹೋಟ್ಲುಗಳಿಗೆ ಹೋಗ್ತೀವಿ, ಅಥವಾ ಬೇಡ ಮನೆಗೆ ನಾನ್ ವೆಜ್ ಅನ್ನ ತಗೊಂಡ್ ಬರ್ತೀವ, ವಾರಕ್ಕೊಂದ್ಸರಿ ತಗೊಂಡ್ ಬರ್ತೀವ, ನೀಟಾಗಿ ಅಡ್ಗೆ ಮಾಡ್ಕೋತೀವ, ಫ್ರೈ, ಅದಕ್ಕೆ ಪೆಪ್ಪರ್, ಅದಕ್ಕೆ ಚಿಲ್ಲಿ ಎಲ್ಲ ಹಾಕಿ ತಿಂತೀವಿ. ತಿನ್ನುವಂತ ಆಹಾರ ಕೊಟ್ಟದ್ದು ದೇವ್ರು ಅಂತ ಗುರುತಿಸ್ತಿಲ್ಲ. ತಿನ್ನುವುದಕ್ಕಿಂತ ಮುಂಚೆ ನೀರನ್ನ ಪ್ರತಿನಿತ್ಯವೂ ಸಹ ಕುಡಿತೀವಿ. ನೀರನ್ನ ಸೃಷ್ಟಿ ಮಾಡಿ ಕೊಟ್ಟಂತಹದ್ದು ದೇವ್ರು ಅಂತ ಹೇಳಿ ಗುರುತಿಸ್ತಿಲ್ಲ. ಹೌದಾ? ಇನ್ನ ಈ ವಿವಾಹ ಅನ್ನುವಂತಹ ಪದ್ಧತಿಯನ್ನ ಇಟ್ಟಿದ್ದೇನಕ್ಕೋಸ್ಕರ ದೇವ್ರು? ಆದಾಮನ ಕಾಲದಲ್ಲಿ ವಿವಾಹ ಅನ್ನುವಂತಹ ಪದ್ಧತಿಯನ್ನ ಏನಕ್ಕೋಸ್ಕರ ಇಟ್ಟರು ದೇವ್ರು? ಈ ಆದಾಮ್ ಅವರು ಏನಿದ್ದಾರೆ, ಈ ಇಬ್ಬರು ಮನುಷ್ಯರಾಗಿ ಇವರಿಬ್ಬರೇ ಉಳಿದಿರಬಾರ್ದು. ಎಷ್ಟು ಜನ ಆಗ್ಬೇಕು ಇವರಿಂದ? ಸಾಕಷ್ಟು ಜನ ಆಗ್ಬೇಕು. ನಾನು ಈ ಲೋಕವನ್ನ ಇಷ್ಟು ದೊಡ್ಡದಾಗಿ ಸೃಷ್ಟಿ ಮಾಡಿದ್ದು ಇವರಿಬ್ಬರು ಇರಕ್ಕಲ್ಲ. ಇವರಿಂದ ಸಾಕಷ್ಟು ಸಂತಾನ ಬಂದು ಅವರೆಲ್ಲರೂ ಸಹ ಭೂಮಿಯ ಮೇಲೆಲ್ಲ ವಿಸ್ತರಿಸಿ ಅವರೆಲ್ಲ ಒಟ್ಟಾಗಿ ನನ್ನನ್ನು ಅಪ್ಪ ಅಂತ ಹೇಳಿ ಕರಿಬೇಕು, ಒಟ್ಟಾಗಿ ನನ್ನ ತಂದೆ ಅಂತ ಹೇಳಿ ಕರಿಬೇಕು, ಒಟ್ಟಾಗಿ ನನ್ನನ್ನು ಆರಾಧನೆ ಮಾಡ್ಬೇಕು ಅಂತ ಹೇಳಿ. ನಿಜಾನ? ಕುಟುಂಬ ಸಮೇತವಾಗಿ ಭೂಮಿ ಮೇಲಿರುವಂತಹ ಸಮಸ್ತ ಜನರು ಸಹ ಒಂದೇ ಕುಟುಂಬವಾಗಿ, ಒಂದೇ ಕುಟುಂಬದಿಂದ ಬಂದಿರುವಂತವರಾಗಿ ಕೋಟ್ಯಾಂತರ ಕೋಟಿ ಜನ ಇದ್ರು ಸಹ ಅವರೆಲ್ಲರೂ ಸೇರಿ ಆರಾಧನೆ ಮಾಡ್ಬೇಕು ಅಂತ ಹೇಳಿ. ಅದಕ್ಕಲ್ವಾ ವಿವಾಹ ಪದ್ಧತಿ ಅನ್ನುವಂತಹದ್ದು ಇಟ್ಟಿತ್ತು ದೇವ್ರು.
ಅದು ಎಷ್ಟು ಚೆನ್ನಾಗಿ ಉಪಯೋಗ ಆಯ್ತು ದೇವರಿಗೆ. ಇಲ್ಲಿ ನಮ್ಗೆ ಆಹಾರವನ್ನ ತಿನ್ಲಿಕ್ಕೆ ಕೊಟ್ಟದ್ದು ನಮ್ಮ ಉಪಯೋಗಕ್ಕಲ್ಲ, ನಾವು ಬದುಕಿದ್ದು ದೇವರು ಹೇಳ್ದಂಗ್ ನಡ್ಕೋಬೇಕು ಅಂತ ಹೇಳಿ. ನೀರನ್ನ ಸೃಷ್ಟಿ ಮಾಡಿ ಕೊಟ್ಟಂತಹದ್ದು ನಮ್ಮ ಉಪಯೋಗಕ್ಕಲ್ಲ, ನಾವು ಬದುಕಿದ್ದು, ನಾವದನ್ನ ಅನುಭವಿಸಿ, ನಾವದರ ರುಚಿ ನೋಡಿ, ಪ್ರತಿ ಆಹಾರ ಅಥವಾ ನೀರು ಇದನ್ನೆಲ್ಲ ಅನುಭವಿಸಿ ಆಸ್ವಾದಿಸಿ ದೇವರು ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳಿ. 1 ನಿಮಿಷ ಸಮಯ ಕೊಡಿ. ಓಕೆ, ಇಷ್ಟಕ್ಕೂ ಇದನ್ನೆಲ್ಲ ಇಟ್ಟಂತಹದ್ದು ಪ್ರಕೃತಿಯಲ್ಲಿ ನಾವೇನು ಮಾಡ್ಬೇಕು ಅಥವಾ ನಮ್ಮ ಉಪಯೋಗಕ್ಕೆ ನಾವು ಆರಾಮಾಗಿ ತಿಂದು ನಮಗಿಷ್ಟ ಬಂದಂಗೆ ಜೀವನ ಮಾಡ್ಬೇಕು ಅಂತಲ್ಲ, ಇದನ್ನೆಲ್ಲ ಆಸ್ವಾದಿಸಿ ದೇವರು ಹೇಳಿದ ಹಾಗೆ ಜೀವನ ನಡೆಸಬೇಕು ಅಂತ ಹೇಳಿ. ಕಾಣಿಸ್ತಿದ್ಯಾ ನಮಗೆ ಪ್ರಪಂಚದಲ್ಲಿ ಈ ಜನ ಮಾಡ್ತಿರುವಂತಹದ್ದು? ಅದನ್ನ ನೆರವೇರಿಸ್ತಿದಾರ ಜನ? ವಿವಾಹ ಅನ್ನುವಂತಹ ಪದ್ಧತಿಯನ್ನು ಇಟ್ಟದ್ದು ಇದೇ ಕಾರಣಕ್ಕೋಸ್ಕರ. ಏನಕ್ಕೋಸ್ಕರ? ದೇವರಿಗೆ ಅದು ಕೆಲಸಕ್ಕೆ ಬರುತ್ತೆ. ವಿವಾಹ ಅನ್ನುವಂತಹದ್ದು ಒಂದು ಗಂಡು ಒಂದು ಹೆಣ್ಣಿನ ನಡುವೆ ನಡೆದ್ರೆ ಅವರಿಂದ ಮುಂದೆ ಬರುವಂತಹ ಪೀಳಿಗೆ, ಅವರಿಂದ ಮುಂದೆ ಬರುವಂತಹ ಸಂತಾನ, ಇವರೆಲ್ಲರೂ ಸೇರಿ ಕುಟುಂಬ ಸಮೇತವಾಗಿ ದೇವರ ಹತ್ರ ಬರ್ತಾರೆ ಅಂತ. ಹಿಂಗಾಗೋಗಿದೆ ಈಗ ವಿವಾಹ ಅನ್ನುವಂತಹ ಪದ್ಧತಿ. ವಿವಾಹ ಆಗಿದ ತಕ್ಷಣ ಕುಟುಂಬ ಸಮೇತವಾಗಿ ದೇವರ ಹತ್ರ ಬರ್ಬೇಕಾಗಿರುವಂತವ್ರು ಕುಟುಂಬ ಸಮೇತವಾಗಿ ದೇವರಿಂದ ದೂರ ಹೋಗ್ತಿದ್ದಾರೆ. ನಿಜನಾ ಅಲ್ವಾ? ಕುಟುಂಬ ಸಮೇತವಾಗಿ ದೇವರಿಂದ ದೂರ ಹೋಗ್ತಿದ್ದಾರೆ. ಹತ್ರ ಬರ್ಬೇಕು ಅಂತ ಅಲ್ವಾ ಇಟ್ಟಿದ್, ನೀವು ದೂರ ಹೋಗ್ತಿದ್ದೀರಾ ಏನು? ಅದಕ್ಕೆ ಯಾವಾಗ ಒಂದು ವಿಚಾರ ತಪ್ಪಾಗಿ ಮಾರ್ಪಡುತ್ತೆ ಅಂತ ಹೇಳಿದಾಗ ಈ ಸಂದರ್ಭಗಳಲ್ಲೇ ಉದ್ದೇಶ ಅನ್ನುವಂತಹದ್ದು ಇರುತ್ತೆ. ಪ್ರತಿಯೊಂದರ ಹಿಂದೆನೂ ಸಹ ಒಂದು ಉದ್ದೇಶ ಅನ್ನುವಂತಹದ್ದು ಇರುತ್ತೆ. ನಾವು ಉದ್ದೇಶವನ್ನ ಯಾವಾಗ ಗಾಳಿಗೆ ಬಿಟ್ಟು ಆಚಾರವನ್ನ ಮಾತ್ರ ಮಾಡ್ಕೊಂಡ್ ಬರ್ತೀವೋ ಆಗ ಅದು ತಪ್ಪು ಅಂತ ಹೇಳಿ ಎಣಿಸಲ್ಪಡತ್ತೆ. ಅದೇ ತಪ್ಪೇ ನೋಹನ ಕಾಲದಲ್ಲಿ ಆಗಿತ್ತು. ಜನ ತಿಂತಿದ್ರು, ಕುಡಿತಿದ್ರು, ಮದ್ವೆ ಮಾಡ್ಕೊಳ್ತಿದ್ರು, ಮದ್ವೆ ಮಾಡ್ಕೊಡ್ತಾ ಇದ್ರು. ಇದ್ರಲ್ಲಿ ಯಾವುದೂ ತಪ್ಪಲ್ಲ, ದೇವ್ರೆ ಹೇಳ್ಕೊಟ್ಟಿದ್ದನ್ನೆಲ್ಲ ಮಾಡ್ಲಿಕ್ಕೆ. ನಿಜನ? ಆದ್ರೆ ಇವ್ರು ಮಾಡಿದಂತಹ ದೊಡ್ಡ ತಪ್ಪು ಏನು? ಹೇಳ್ಕೊಟ್ಟಂತಹ ದೇವ್ರನ್ನ ಮರ್ತು ಹೋದ್ರು. ಎಲ್ರೂ ಊಟ ಮಾಡ್ತಿದ್ದಾರೆ, ಯಾರು ಸಹ ದೇವ್ರ ಕಡೆ ತಲೆ ಎತ್ತಿ ನೋಡ್ತಿಲ್ಲ. ತಂದೆ ನೀವ್ ಕೊಟ್ಟಂತಹದ್ದು ಅಂತ ಹೇಳಿ ಯಾರು ಸಹ ನೋಡ್ತಿಲ್ಲ. ಆ ಊಟ ಏನಕ್ಕೋಸ್ಕರ ಕೊಟ್ರು ಆ ಕಾರಣವನ್ನ ಗುರುತಿಸ್ತಿಲ್ಲ. ಅವ್ರು ಅನ್ಕೊಂಡಂಗ್ ನಾವ್ ಜೀವನ ಮಾಡ್ಬೇಕು, ಅದಕ್ಕೆ ನಾವು ಊಟ ಮಾಡ್ಬೇಕು, ಅದಕ್ಕೆ ನಾವು ಬದುಕಿರ್ಬೇಕು ಅಂತ ಯಾರು ಯೋಚನೆ ಮಾಡ್ತಿಲ್ಲ. ನೀರ್ ಕುಡಿತಿದ್ದಾರೆ, ಕೊಟ್ಟದ್ದು ದೇವ್ರು ಅಂತ ಗುರುತಿಸಿಲ್ಲ. ಕೊಟ್ಟಂತಹದ್ದು ಇದೇ ಕೆಲಸಕ್ಕೋಸ್ಕರ, ನಾನು ಈ ತರ ಬದುಕಬೇಕು ಭೂಮಿ ಮೇಲೆ ಬದುಕದಾಗ, ಅದಕ್ಕೋಸ್ಕರ ಇದನ್ನೆಲ್ಲ ಕೊಟ್ಟಿರುವಂತಹ ದೇವ್ರು ಅಂತಾನೂ ಸಹ ಯೋಚನೆ ಮಾಡ್ತಿಲ್ಲ ಜನ. ವಿವಾಹ ಆದ ನಂತರ ಹೇಗಿರ್ಬೇಕು ಅಂತ ದೇವ್ರು ಏನ್ ಹೇಳ್ಕೊಟ್ರೋ, ಯಾವ ಉದ್ದೇಶವನ್ನ ಇಟ್ಕೊಂಡು ವಿವಾಹ ಆಗ್ಬೇಕು ಅನ್ನುವಂತಹದ ದೇವ್ರು ಏನ್ ಏರ್ಪಾಟ್ ಮಾಡಿದ್ರು ಅದು ಸಹ ನೆರವೇರ್ತಿಲ್ಲ ಪ್ರಪಂಚದಲ್ಲಿ. ಈ ಕಾರಣಗಳ ನಿಮಿತ್ತ ದೇವರು ನೋಹನ ಕಾಲದಲ್ಲಿ ಜಲಪ್ರಳಯವನ್ನ ತಗೊಂಡ್ ಬಂದ್ರಂತೆ. ಹೌದಾ? ಇವಾಗ ಸರಿ ಆಗತ್ತೆ? ಇವಾಗ ಲೆಕ್ಕ ಸರಿ ಹೋಯ್ತಾ? ದೇವ್ರು ತಿಂದಿದ್ದಕ್ಕೇನಕ್ಕೋಸ್ಕರ ಲೆಕ್ಕ ತೀರ್ಸಿದ್ರು, ನ್ಯಾಯ ತೀರ್ಸಿದ್ರು ಅಂತ ಹೇಳಿದ್ರೆ, ಒಂದು ತಾಯಿ ತೀರಿಸ್ತಾಳೆ. ತಿಂದಿರುವಂತಹ ಊಟಕ್ಕೆ ತಾಯಿ ಲೆಕ್ಕ ತೀರಿಸ್ತಾಳೆ. ನೀನ್ ಊಟ ಹಾಕಿದ್ದೆ ವೇಸ್ಟ್, ನಾನು ಇಷ್ಟು ವರ್ಷ ಅನ್ಬಿಡ್ತಾಳೆ ಒಂದೇ ಸರಿ. ಹೌದಾ? ತಾಯಿ ಆ ಮಾತನ್ನ ಅಂತಿದ್ದಾಳೆ ಅಂತ ಹೇಳಿದ್ರೆ ದೇವ್ರು ಅದನ್ನ ಹೇಳ್ತಿರುವಂತಹದ್ದು. ನಿನ್ಗೆ ಇಷ್ಟು ವರ್ಷ ಊಟ ಹಾಕಿದ್ ಸಾಕು, ಇನ್ ಮುಂದೆ ಊಟ ಹಾಕ್ಬಾರ್ದು ಅಂತ ಅನ್ಕೊಂಡಿದ್ದೀನಿ ಅಂತ ದೇವ್ರ ಅಂದ್ರೆ, ತಾಯಿ ಇಷ್ಟು ವರ್ಷ ನಿನ್ಗೆ ಊಟ ಹಾಕಿದ್ದು ವೇಸ್ಟ್ ಮಗನೇ, ಇನ್ ಮುಂದೆ ನಾನು ಊಟ ಹಾಕೋದಿಲ್ಲ ಮಗನೇ ನಿನ್ಗೆ ಅಂತ ಹೇಳಿದ್ರೆ, ಪರವಾಗಿಲ್ಲ ಮಮ್ಮಿ, ನಾನು ಹೋಟ್ಲಿಗೆ ಹೋಗಿ ಊಟ ಮಾಡ್ತೀನಿ ಅನ್ನುವಂತ ಆಪ್ಷನ್ ಆದ್ರೂ ಇರುತ್ತೆ ನಮ್ಮ ಹತ್ರ. ದೇವ್ರು ಇಷ್ಟು ದಿನ ನೀನು ಊಟ ಹಾಕಿದೀನಿ ಮಗನೇ, ಇನ್ ಮುಂದೆ ನೀವು ಊಟ ಹಾಕುವಂತಹದನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಅದ್ರ ಅರ್ಥ ಏನು ಅಂತ ನೀವ್ ಹೇಳಿ. ಅದ್ರ ಅರ್ಥ ಏನು? ಏನ್ ಪ್ರಿಯರೇ? ನಿನ್ನನ್ನು ಭೂಮಿ ಮೇಲಿಂದನೇ ತೆಗ್ದ್ಬಿಡ್ತೀನಿ ಅಂತ ಅರ್ಥ. ಹೌದಲ್ವಾ? ತಾಯಿ ಹೇಳಲಿಕ್ಕೂ ದೇವ್ರು ಹೇಳಲಿಕ್ಕೂ ಡಿಫ್ರೆನ್ಸ್ ಇದೆ. ಅದೇ ಇಲ್ಲಿ ದೇವ್ರು ಹೇಳ್ದಂತಹ ಮಾತು ಅದೇ ನೋಹನ ಕಾಲದಲ್ಲಿ. ಇಷ್ಟು ವರ್ಷ ನಿನ್ ಊಟ ಸಾಕಾಗಿದೆ ಅಂದ್ರೆ ನನಗೆ ಸುಸ್ತಾಗಿದೆ ಅಂತಲ್ಲ ದೇವ್ರು ಹೇಳ್ತಿರುವಂತಹದ್ದು. ವೇಸ್ಟ್ ಆಗಿದೆ, ಏನು ಕೆಲ್ಸಕ್ಕೆ ಬರ್ತಿಲ್ಲ, ನಿನ್ಗೆ ಊಟ ಹಾಕ್ತಿರುವಂತಹದ್ದು. ಸೊ ಇನ್ ಮುಂದೆ ನಿಂಗೆ ಊಟ ಹಾಕುವಂತಹದನ್ನ ನಿಲ್ಲಿಸ್ತಿದೀನಿ. ಎಷ್ಟ್ ಜನಕ್ ನಿಲ್ಲಿಸಿದ್ರು? ಕೋಟ್ಯಾಂತರ ಕೋಟಿ ಜನಕ್ಕೆ ನಿಲ್ಸಿದ್ರು ಒಂದೇ ಸರಿ ಊಟ ಹಾಕುವಂತಹದನ್ನ. ಇನ್ ಮುಂದೆ ನೀರನ್ನ ಕುಡಿಲಿಕ್ಕೆ ಕೊಡೋದಲ್ಲ, ಈ ಜಾಡಕ್ ಕೊಡ್ತೀನಿ ಅಂತ ಕೊಟ್ರು ನೋಹನ ಕಾಲದಲ್ಲಿ, ಜಲಪ್ರಳಯವನ್ನ ತಗೊಂಡ್ ಬಂದಾಗ ಭೂಮಿ ಮೇಲೆ. ಹೌದಾ? ಇದು ಪರಿಸ್ಥಿತಿ. ತಾಯಿ ಮಾಡ್ತಿರುವಂತಹದ್ದು ಸರಿ ಆದ್ರೆ ದೇವ್ರು ಮಾಡ್ತಿರುವಂತಹದ್ದು, ದೇವ್ರು ಮಾಡದಂತಹದ್ದು ಸರಿನೇ. ಒಂದು ಕಂಪನಿ ಮಾಡ್ತಿರುವಂತ ಕೆಲಸ ಸರಿ ಆದ್ರೆ ಯಾವಾಗ ನಾವು ಅವ್ರು ಹೇಳಿದಂತ ಕೆಲಸವನ್ನ ಮಾಡೋದಿಲ್ವೋ ಅವಾಗ ಯಾವಾಗ ರಿಟರ್ನ್ ಹಣವನ್ನ ಕೇಳ್ತಾರಲ್ವಾ ಅವರು, ನೀವ್ ತಿಂದಿದ್ದಕ್ಕೆ, ನೀವ್ ಅಲ್ಲಿ ಇದ್ದಿದ್ದಕ್ಕೆ, ನೀವ್ ಅಲ್ಲಿ ಸ್ಟೇ ಮಾಡಿದ್ದಕ್ಕೆ ನಿಮ್ಗಾಗಿರುವಂತ ಸಮಸ್ತ ಖರ್ಚು ಸಹ ನೀವು ವಾಪಸ್ ಕೊಡ್ಬೇಕು. ಯಾಕೆ? ಕಂಪನಿ ಹೇಳಿದಂತ ಕೆಲಸ ನೀವು ಮಾಡಿಲ್ಲ ಅಂತ ಹೇಳಿದಾಗ ರಿಟರ್ನ್ ಕೊಡ್ಬೇಕಲ್ವಾ?
ಅದನ್ನೇ ದೇವ್ರು ಕೇಳ್ತಿರುವಂತಹದ್ದು. ಸಾಕಿಷ್ಟು ದಿನ ತಿಂದಿತ್ತು, ಇಷ್ಟು ದಿನ ತಿಂದಿದ್ದಕ್ಕೆ ಲೆಕ್ಕ ಒಪ್ಪಿಸಿ ಸಾಕು ನನಗೆ. ಇಷ್ಟು ದಿನ ತಿಂದಿದ್ದಕ್ಕೆ ಲೆಕ್ಕ ಕೇಳಲ್ಲ. ಕಂಪ್ನಿಯವರು ಲೆಕ್ಕ ಕೇಳೋದಿಲ್ಲ. ನೀವು ಅವ್ರು ಕೊಟ್ಟಂತ ಕೆಲಸವನ್ನ ಮಾಡಿದ್ರೆ ಲೆಕ್ಕ ಕೇಳೋದಿಲ್ಲ. ದೇವ್ರು ಸಹ ಅವ್ರು ಕೊಟ್ಟಂತ ಕೆಲಸವನ್ನ ಮಾಡಿ ನೀವ್ ಏನ್ ಬೇಕಾದ್ರೂ ತಿನ್ನಿ, ಭೂಮಿಯ ಮೇಲೆ ಯಾವ ವೆರೈಟಿ ಬೇಕಾದ್ರೂ ತಿನ್ನಿ, ಎಲ್ಲ ನಿಮ್ಗೋಸ್ಕರನೇ ಮಾಡ್ದಂತಹದ್ದು. ನಾನ್ ವೆಜ್ಜಾ ವೆಜ್ಜಾ ಯಾವ್ದು ಬೇಕಾದ್ರೂ ತಿನ್ನಿ, ಏನು ಕೇಳೋದಿಲ್ಲ ದೇವ್ರು. ನ್ಯಾಯ ವಿಚಾರಣೆಗೆ ತಗೊಂಡೇ ಬರೋದಿಲ್ವಂತೆ ದೇವ್ರು. ಕ್ರಿಸ್ತನ ನಂಬಿ ನೀಟಾಗಿ ದೇವ್ರು ಹೇಳಿರೋ ಪ್ರಕಾರ ಜೀವನ ಮಾಡಿದಾಗ ನ್ಯಾಯ ವಿಚಾರಣೆ ನೋಡೋದಿಲ್ಲ. ನಮ್ಗೆ ಕೊಟ್ಟಿರುವಂತಹ ಭಾಗ್ಯ ಅದೇ. ನಾವು ನ್ಯಾಯ ವಿಚಾರಣೆ ಹೋಗ್ಬೇಕಾಗಿರುವಂತಹ ಅವಶ್ಯಕತೆನೇ ಇಲ್ಲ. ನ್ಯಾಯ ತೀರ್ಪು ಅನ್ನುವಂತಹದ್ದೇ ಇರೋದಿಲ್ಲ. ಪ್ರತಿಭೆದೆಲ್ಲ ನೋಡ್ತೀವಲ್ವಾ, ಕ್ರಿಸ್ತನ ನಂಬ್ಕೊಂಡಂತವರಿಗೆ ನಂಬಿಕೆ ಅನ್ನುವಂತಹದ್ದು, ವಿಶ್ವಾಸ ಅನ್ನುವಂತಹದ್ದು, ನಮ್ಮ ಜೀವನ ಅನ್ನುವಂತಹದ್ದು ಸರಿಯಾಗಿದ್ರೆ ದೇವರ ಮುಂದೆ ನಾವ್ ನ್ಯಾಯ ತೀರ್ಪನ್ನ ನೋಡುವಂತ ಅವಶ್ಯಕತೆ ಇಲ್ಲ. ನೀತಿವಂತರಿಗೆ ನ್ಯಾಯ ತೀರ್ಪು ಇಲ್ಲ. ಯಾರಿಗೆ ನ್ಯಾಯ ತೀರ್ಪು? ತಿಂದು ಕುಡ್ದು ಮದ್ವೆ ಮಾಡ್ಕೊಂಡು ಇವೆಲ್ಲವನ್ನ ಮಾಡಿ ದೇವ್ರು ಹೇಳಿದ್ದನ್ನ ಮಾತ್ರ ನೆರವೇರಿಸದೇ ಇರ್ತಾರಲ್ವಾ, ಇವರಿಗೆ ನ್ಯಾಯ ತೀರ್ಪು. ಅವರನ್ನು ದೇವರು ನ್ಯಾಯ ವಿಚಾರಣೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಲೆಕ್ಕ ಕೇಳ್ತಾರೆ. ತಿಂದಿರುವಂತಹ ಒಂದೊಂದು ಅನ್ನದ ಅಗಲಿಗೂ ಸಹ ಲೆಕ್ಕ ಒಪ್ಪಿಸ್ಬೇಕು. ಅವತ್ ಕೇಳ್ತಾರೆ, ಇಷ್ಟು ಊಟ ಮಾಡ್ದಲ್ವಾ, ಕಂಪನಿ ಹೇಗೆ ನಿಲ್ಲಿಸ್ಬಿಟ್ಟು ನಿಮ್ಮ ಲೆಕ್ಕ ಕೇಳ್ಬಿಟ್ಟು ರಿಟರ್ನ್ ತಗೊಳುತ್ತೋ ನಿಮ್ ಹತ್ರ. ಆತರ ನಾವಂತೂ ರಿಟರ್ನ್ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ, ಬಟ್ ಲೆಕ್ಕವಂತೂ ಕೇಳ್ತಾರಂತೆ ದೇವ್ರು. ಇಷ್ಟನ್ನ ತಿಂದಿದ್ಯಾ, ಇಷ್ಟು ಯೂಸ್ ಮಾಡ್ಕೊಂಡಿದ್ಯಾ, ಇಷ್ಟು ಸೂರ್ಯನ ಬೆಳಕನ್ನು ಯೂಸ್ ಮಾಡ್ಕೊಂಡಿದ್ಯಾ, ಇಷ್ಟು ಗಾಳಿಯನ್ನ ಯೂಸ್ ಮಾಡ್ಕೊಂಡಿದ್ಯಾ, ಏನ್ ಮಾಡಿದೆ ನನ್ಗೋಸ್ಕರ ಅಂತ ಹೇಳಿ ದೇವ್ರು ಕೇಳಿದ್ರು ಅಂತ ಅನ್ಕೊಳ್ಳಿ. ಏನ್ ಮಾಡಿದೆ ಜನರನ್ನ ರಕ್ಷಣೆ ಮಾರ್ಗ ಕರ್ಕೊಂಡ್ ಬರ್ಲಿಕ್ಕೋಸ್ಕರ, ಏನ್ ಪ್ರಯತ್ನ ಮಾಡಿದೆ ನಿನ್ ಕಡೆಯಿಂದ ನೀನು ಅಂತ ಹೇಳಿ ಲೆಕ್ಕ ಕೇಳ್ತಾರಂತೆ. ನಾವ್ ಏನ್ ಉತ್ತರ ಕೊಡ್ತೀವಿ? ದೇವ್ರು ಕೇಳಿದಂತಹ ಲೆಕ್ಕಕ್ಕೆ ಏನ್ ಉತ್ತರ ಕೊಡ್ತೀವಿ? ಏನು ಕೊಡ್ಲಿಕ್ಕಾಗೋದಿಲ್ಲ. ಎಲ್ಲಿಗೆ ಹೋಗ್ತೀವಿ ಆಮೇಲೆ? ನ್ಯಾಯ ತೀರ್ಪಿಗೆ ಹೋಗ್ತಿದೀವಿ ಅಂತ ಹೇಳಿದ್ರೆ ನರಕಕ್ಕೆ ಹೋಗುವಂತಹದ್ದು ಕನ್ಫರ್ಮ್. ಇಲ್ಲಿ ಈ ಭೂಮಿಯ ಮೇಲೆ ನೀವು ಕೋರ್ಟ್ ಅಲ್ಲಿ ನಿಮ್ಮನ್ನ ತಗೊಂಡೋಗಿ ಸಬ್ಮಿಟ್ ಮಾಡ್ತಾರಲ್ವಾ, ಅಕ್ಯೂಸ್ ಅಂತ ಹೇಳಿ ಕರೀತಾರೆ. ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರಲ್ವಾ, ಒಬ್ಬ ಈ ನೇರಾರೋಪಣೆಯನ್ನು ಒಬ್ಬ ವ್ಯಕ್ತಿಯ ಮೇಲೆ ಹೊರಿಸಿ, ಉದಾಹರಣೆಗೆ ಒಂದು ಕೊಲೆ ನಡೀತಿದೆ, ಆದ್ರೆ ಆ ಕೊಲೆ ಮಾಡಿರುವಂತಹ ಕೊಲೆಗಾರ ಯಾರು ಅಂತ ಹೇಳಿ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗಿಲ್ಲ, ಪ್ರೂವ್ ಆಗಿಲ್ಲ, ಸಾಬೀತಾಗಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಯನ್ನ ತಗೊಂಡೋಗಿ ಇವ್ನ್ ಮಾಡಿರ್ಬೋದು ಅನ್ನುವಂತಹ ಉದ್ದೇಶದಿಂದ ಕೋರ್ಟ್ ಅಲ್ಲಿ ನಿಲ್ಲಿಸ್ತಾರೆ. ಆ ವ್ಯಕ್ತಿಯನ್ನ ಅಕ್ಯೂಸ್ಡ್ ಅಂತ ಹೇಳಿ ಕರೀತೀವಿ. ಪೊಲೀಸರಿಗೆ ಒಬ್ಬ ವ್ಯಕ್ತಿಯ ಮೇಲೆ ಡೌಟ್ ಬಂದು ಈತನು ಮಾಡಿರ್ಬೋದು ಅಂತ ಹೇಳಿ ಆ ಡೌಟ್ ನ ಮೇಲೆ ತಗೊಂಡೋಗಿ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ ಕೋರ್ಟ್ ಅಲ್ಲಿ. ಆ ವ್ಯಕ್ತಿಯನ್ನ ಅಕ್ಯೂಸ್ಡ್ ಅಂತ ಹೇಳಿ ಕರಿತೀವಿ. ಈ ಅಕ್ಯೂಸ್ಡ್ಗೆ ಅವ್ರು ಕೇಳಿದಂತಹ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು, ಇನ್ವೆಸ್ಟಿಗೇಷನ್ ಎಂಕ್ವೈರಿ ಏನೇನಾಗತ್ತೋ ಪೊಲೀಸರದ್ದು, ಅದ್ರಲ್ಲೆಲ್ಲ ನೀಟಾಗಿ ವ್ಯಕ್ತಿ ಪ್ಲೇನ್ ಆಗಿ ಉತ್ತರ ಕೊಟ್ಟು ಏನ್ ನಡೆದಿದೆಯೋ ಅದನ್ನ ನಿಜ ಹೇಳಿ ಈ ವ್ಯಕ್ತಿಗೆ ನ್ಯಾಯ ತೀರ್ಪಿಂದ ಹೊರಗಡೆ ಬರುವಂತ ಅವಕಾಶ ಆದ್ರೂ ಇರುತ್ತೆ. ಇಲ್ಲಿ ದೇವ್ರ ಮುಂದೆ ನ್ಯಾಯ ತೀರ್ಪಿಗೆ ಹೋಗಿ ನಿಂತ್ಕೊಂಡ್ರೆ ಹೊರಗಡೆ ಬರುವಂತ ಅವಕಾಶ ಇಲ್ಲ. ನೆಕ್ಸ್ಟ್ ಡೈರೆಕ್ಟ್ ನರಕಕ್ಕೆ. ನಾವ್ ಮಾಡಿರುವಂತಹದ್ದು ಏನೇನ್ ತಪ್ಪು ಮಾಡಿದ್ವಿ ಅಂತ ನೀಟಾಗಿ ಬಿಚ್ಚಿಟ್ಟು ವಿವರವಾಗಿ ಹೇಳಿ ನೆಕ್ಸ್ಟ್ ನರಕಕ್ಕೆ ಹಾಕ್ತಾರೆ. ಹೊರಗಡೆ ಬರ್ತೀವಿ, ನ್ಯಾಯ ತೀರ್ಪಲ್ಲಿ ತೀರ್ಪು ಹಿಂಗ್ ಬಂದ್ಬಿಟ್ರೆ ಹೆಂಗೆ ಅಂತ ಅನ್ಕೊಳ್ಳುವಂತ ಸೀನೇ ಇಲ್ಲ. ಯಾಕಂದ್ರೆ ನೀತಿವಂತರು ನ್ಯಾಯ ತೀರ್ಪಿಗೆ ಬರ್ತಿಲ್ಲ. ನ್ಯಾಯ ತೀರ್ಪಿಗೆ ಬರ್ತಿರುವಂತವರೆಲ್ಲ ಯಾರು? ದುಷ್ಟರು. ನ್ಯಾಯ ತೀರ್ಪು ಆಗಿದ ತಕ್ಷಣ ಎಲ್ಲಿಗೆ ಹೋಗ್ತಾರೆ? ಎಲ್ರೂ ಸಹ ಎಲ್ಲಿಗೆ ಹೋಗ್ತಾರೆ? ನ್ಯಾಯ ತೀರ್ಪಿಗೆ ಬಂದವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಎಲ್ಲ ನರಕಕ್ಕೆ ಹೋಗೋರೆ. ಅಲ್ಲಿಂದ ಮತ್ತೆ ಕ್ಷಮಾಭಿಕ್ಷೆ ಅದು ಇದು ಎಲ್ಲ ಏನಿಲ್ಲ. ಆ ಲೆಕ್ಕ ಹೇಳ್ತಾರೆ ದೇವ್ರು ನ್ಯಾಯ ತೀರ್ಪಲ್ಲಿ, ಇದೆಲ್ಲ ಮಾಡಿದ್ಯಾ, ಇಷ್ಟನ್ನ ಅನುಭವಿಸಿದ್ಯಾ, ಇಷ್ಟನ್ನ ನಾನು ನಿಂಗೆ ಕೊಟ್ಟಿದ್ದೀನಿ, ಇಷ್ಟು ವರ್ಷ ಭೂಮಿಯ ಮೇಲೆ ಬದುಕಿಸಿದ್ದೀನಿ, ಏನ್ ಮಾಡಿದೆ ಅಂತ ಕೇಳುವಂತಹದ್ದು ನರಕಕ್ಕೆ ಹಾಕುವಂತಹದ್ದು, ಕೇಳುವಂತಹದ್ದು ನರಕಕ್ಕೆ ಹಾಕುವಂತಹದ್ದು ಅಷ್ಟೇ. ತಿನ್ನುವಂತಹ ವಿಚಾರದಲ್ಲಿ, ಕುಡಿಯುವಂತಹ ವಿಚಾರದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ವಾ, ನಾರ್ಮಲ್ ಆಗಿ ನಮ್ಮ ದೃಷ್ಟಿಯಲ್ಲಿ ತಪ್ಪು ಅಂತ ಹೇಳಿದ್ರೆ, ಪಾಪ ಅಂತ ಹೇಳಿದ್ರೆ ಕೊಲೆ ಮಾಡುವಂತಹದ್ದು, ದರೋಡೆ ಮಾಡುವಂತಹದ್ದು, ಮೋಸ ಮಾಡುವಂತಹದ್ದು, ಇಷ್ಟು ಮಾತ್ರ ಅಲ್ಲ ಪಾಪ ಅಂತ ಹೇಳಿದ್ರೆ. ಇಷ್ಟು ಮಾತ್ರ ಅಲ್ಲ. ಇದನ್ನ ಮಾಡಿದ್ದಕ್ಕೋಸ್ಕರ ನೋಹನ ಕಾಲದಲ್ಲಿ ಜಲಪ್ರಳಯವನ್ನ ತಗೊಂಡ್ ಬಂದಿಲ್ಲ. ಸ್ಪಷ್ಟವಾಗಿ ನೀವು ನೋಡಿದ್ರಲ್ವಾ ರೆಫರೆನ್ಸ್ ಅನ್ನ. ನೋಹನ ಕಾಲದಲ್ಲಿ ಜನ ತಿಂತಾ ಇದ್ರು, ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ ಇದ್ದಿದ್ದಕ್ಕೆ ಜಲಪ್ರಳಯವನ್ನ ತಗೊಂಡ್ ಬಂದ್ರಂತೆ. ಹೌದಲ್ವಾ? ಈ ಪಾಪವನ್ನ ಪ್ರಪಂಚದಲ್ಲಿ ಪ್ರತಿಯೊಬ್ಬೊಬ್ರು ಮಾಡ್ತಿದ್ದಾರೆ. ಸಾಕಷ್ಟು ಜನ ಮಾಡ್ತಿದ್ದಾರೆ. ತಿನ್ನುವಂತಹದ್ದು ದೇವರನ್ನ ಗುರುತಿಸ್ತಾ ಇರುವಂತಹದ್ದು, ಕುಡಿಯುವಂತಹದ್ದು ದೇವರನ್ನ ಗುರುತಿಸ್ತಾ ಇರುವಂತಹದ್ದು. ಮಾಡ್ತಿದ್ದೀವ? ನಾವು ಮಾಡ್ತಿದೀವ? ಹೌದು. ಒಂದ್ಸರಿ ಯೋಚನೆ ಮಾಡೋಣ. ನಾವು ಊಟ ಮಾಡ್ತಿದೀವಿ ಅಂತ ಹೇಳಿದ್ರೆ ದೇವ್ರು ಅದಕ್ಕೋಸ್ಕರ ಲೆಕ್ಕ ಕೇಳ್ತಾರೆ. ಏನ್ ಮಾಡ್ತಿದೀವಿ? ಆ ತಿಂದಂತಹ ಊಟ ಏನಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಿದೀವಿ? ಸಾಕಷ್ಟು ಜನ ನೀಟಾಗಿ ಟಿಫಿನ್ ಮಾಡ್ಬಿಟ್ಟು ಅಥವಾ ಊಟ ಮಾಡ್ಬಿಟ್ಟು ಯಾಕಂದ್ರೆ ತಿಂದ ತಕ್ಷಣ ನಿದ್ರೆ ಬರುತ್ತೆ ಅನ್ನುವಂತಹದ್ದೊಂದು ನಾರ್ಮಲ್ ಕನ್ಸೆಪ್ಷನ್ ಅಲ್ವಾ, ಜನರ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯ. ತಿಂದ್ರೆ ನಿದ್ರೆ ಬರುತ್ತೆ.
ಅದಕ್ಕೋಸ್ಕರ ನಾವು ತಿಂದ ನಂತರನೇ ಮೆಸೇಜ್ಗಳನ್ನೆಲ್ಲ ಕೇಳುವಂತಹದ್ದು. ಊಟ ಮಾಡಿದ ನಂತರ ಮೆಸೇಜ್ ಅನ್ನ ಪಕ್ಕದಲ್ಲಿ ಇಟ್ಕೊಂಡು ಹಾಗೇ ಕೇಳ್ಕೊಂಡು ನಿದ್ರೆ ಮಾಡ್ಬಿಡುವಂತಹದ್ದು. ನಾಳೆ ಸಾಕ್ಷಿ ಯಾರು ಹೇಳ್ತಾರೆ ಗೊತ್ತಾ? ಮೊಬೈಲ್ ಫೋನ್ ಹೇಳುತ್ತೆ ಸಾಕ್ಷಿ ಏನಂತ, ಈ ವ್ಯಕ್ತಿ ತಿಂದು ಕರೆಕ್ಟ್ ಆಗಿ ಮೊಬೈಲ್ ಆನ್ ಮಾಡ್ತಿದ್ದ ನಿದ್ರೆ ಬರೋ ಟೈಮ್ಗೆ, ಮೆಸೇಜ್ ಆನ್ ಮಾಡ್ತಿದ್ದ. ತಿನ್ಲಿಕ್ ಮುಂಚೆ ಯಾವತ್ತೂ ಆನ್ ಮಾಡಿಲ್ಲ, ತಿನ್ಲಿಕ್ ಮುಂಚೆ ಎಲ್ಲ ತನ್ನ ಕೆಲಸಗಳನ್ನ ತಾನು ಮಾಡ್ಕೊಂಡ. ತಿಂದ ನಂತರ ನಿದ್ರೆ ಬರುತ್ತೆ ಅಂತ ಹೇಳಿ ಗೊತ್ತಾಗಿನೇ ಮೆಸೇಜ್ ಆನ್ ಮಾಡ್ತಿದ್ದ, ಪ್ರಸಂಗ ಆನ್ ಮಾಡ್ತಿದ್ದ. 5 ನಿಮಿಷದಲ್ಲಿ ನಿದ್ರೆ ಮಾಡ್ಬಿಡ್ತಿದ್ದ ನೀಟಾಗಿ. ಪ್ರಸಂಗ ಆಗೋಷ್ಟ್ರಲ್ಲಿ ಆಮೇಲೆ ನೀಟಾಗಿ ಎದ್ದಿರ್ತಿದ್ದ 1 ಗಂಟೆ ನಿದ್ರೆ ಮಾಡಿ. ಹೌದಾ? ನೀವು ತಿಂದಂತ ಆಹಾರನೇ ಸಾಕ್ಷಿ ಹೇಳುತ್ತೆ ದೇವ್ರ ಮುಂದೆ ಏನಂತ, ಈ ವ್ಯಕ್ತಿ ನನ್ನನ್ನ ಭುಜಿಸಿ ತಕ್ಷಣ ನಿದ್ರೆ ಮಾಡ್ತಿದ್ದ, ವಾಕ್ಯ ಕೇಳ್ತಿರ್ಲಿಲ್ಲ. ಚರ್ಚ್ ಬರ್ತೀವಲ್ವಾ ಸಂಡೆ, ಒಂದು ವೇಳೆ ಚರ್ಚ್ ಅಲ್ಲಿ ನಿದ್ರೆ ಮಾಡುವಂತಹ ಅಭ್ಯಾಸ ಯಾರಿಗಾದ್ರೂ ಇದ್ರೆ ನಿಮ್ಮ ಮೇಲೆ ಸಾಕ್ಷಿ ಹೇಳುವಂತಹದ್ದು ಯಾರು ಗೊತ್ತಾ? ನೀವು ಬೆಳಿಗ್ಗೆ ತಿನ್ನಂತಹ ಟಿಫಿನ್ನೇ, ಬ್ರೇಕ್ಫಾಸ್ಟೇ. ಹೌದಲ್ವಾ? ಈ ವ್ಯಕ್ತಿ ತಿನ್ಕೊಂಡು ನೀಟಾಗಿ ಬಂದ್ಬಿಟ್ಟು ಫ್ಯಾನ್ ಕೆಳಗಡೆ ಕೂತ್ಕೊಂಡು ನಿದ್ರೆ ಮಾಡ್ದ, ವಾಕ್ಯ ಕೇಳಿಲ್ಲ, ನನ್ನನ್ನ ತಿಂದ. ಇಷ್ಟಕ್ಕೂ ಆ ಟಿಫಿನ್ ನಾವು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಿದೀವಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಶ್ರದ್ಧೆಯಿಂದ ಪೂರ್ತಿ ಕಾನ್ಸಂಟ್ರೇಷನ್ ಅನ್ನು ಕೊಟ್ಟು ನಾವು ತಿಂದಿರುವಂತಹ, ನಾವು ಟಿಫಿನ್ ಏನ್ ಮಾಡ್ತೀವಲ್ವಾ, ಬ್ರೇಕ್ಫಾಸ್ಟ್ ಏನ್ ಮಾಡ್ಕೊಂಡು ಹೋಗ್ತೀವಲ್ವಾ ಸಂಡೆ ಅಥವಾ ಚರ್ಚ್ಗೆ ಹೋಗ್ಬೇಕಾದ್ರೆ ಏನ್ ತಿನ್ಕೊಂಡು ಹೋಗ್ತೀವಲ್ವಾ, ಅದ್ ಯಾವಾಗ ತಪ್ಪು ಯಾವಾಗ ತಪ್ಪಲ್ಲ ಅಂತ ಹೇಳಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ವಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಷ್ಟಕ್ಕೂ ನಾವು ಚೆನ್ನಾಗ್ ತಿಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿ ತಿಂದು ಹೋಗಿ ಅಲ್ಲಿ ನಿದ್ರೆ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅಥವಾ ಅವ್ರು ಏನ್ ಹೇಳ್ತಿದಾರೆ ಅಂತ ಹೇಳಿ ಕಿವಿ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ, ಕಾನ್ಸಂಟ್ರೇಷನ್ ಪೇ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಓಕೆ, ಅವಾಗ ಏನದು, ನಾವು ಬೆಳಿಗ್ಗೆ ತಿಂದಂತಹ ಬ್ರೇಕ್ಫಾಸ್ಟ್ ಏನಾಗುತ್ತೆ, ಪಾಪ, ತಪ್ಪು. ನೋಹನ ಕಾಲದಲ್ಲಿ ಜನ ಏನ್ ಮಾಡಿದ್ರು ಅದೇ ತಪ್ಪನ್ನು ನಾವು ಮಾಡ್ತಿದೀವಿ ಈಗ. ಓಕೆ, ಅದೇ ಜಾಗದಲ್ಲಿ ನೀವು ಚೆನ್ನಾಗಿ ಊಟ ಮಾಡಿದ್ರಿ, ಚೆನ್ನಾಗಿ ಬ್ರೇಕ್ಫಾಸ್ಟ್ ಅನ್ನು ಮಾಡಿದೀರಾ, ಓಕೆ, ಚರ್ಚ್ಗೆ ಬಂದು ಬುಕ್ ಅನ್ನ ಇಟ್ಕೊಂಡು ಪೆನ್ ಅನ್ನ ಇಟ್ಕೊಂಡು ಅವ್ರು ಹೇಳಿರುವಂತಹ ಮಾತುಗಳನ್ನೆಲ್ಲ ಶ್ರದ್ಧೆಯಿಂದ ಬರ್ಕೊಂಡು, ದೇವ್ರು ನಿಮ್ಮ ಜೊತೆ ಏನ್ ಮಾತಾಡಿದ್ರು ಅದನ್ನೆಲ್ಲ ಬರ್ಕೊಂಡು ನೋಟ್ ಮಾಡ್ಕೊಂಡು ನಿಮ್ಮ ಹೃದಯದೊಳಗೆ ಅದನ್ನು ತಗೊಂಡು ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಅನ್ಕೊಳ್ಳಿ. ನೀವು ಬೆಳಿಗ್ಗೆ ತಿಂದಂತಹ ಬ್ರೇಕ್ಫಾಸ್ಟ್ ಪಾಪ ಅಲ್ಲ. ಯಾಕಂದ್ರೆ ನಿಮ್ಗೆ ದೇವ್ರು ಕೊಡ್ತಿರುವಂತಹ ಆಹಾರ ಒಳ್ಳೇದಕ್ಕೋಸ್ಕರ ಬಳಕೆ ಆಗ್ತದೆ. ನಿಜನಾ? ದೇವರು ನಿಮಗೆ ಕೊಟ್ಟಂತ ಆಹಾರ ಒಳ್ಳೇದಕ್ಕೋಸ್ಕರ ಬಳಕೆ ಆಯ್ತು. ನೀವ್ ಅದನ್ನ ಯಾವಾಗ ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಿಲ್ವೋ ಅವಾಗ ಅದು ತಪ್ಪು. ತಿಂದಿರುವಂತಹ ಆಹಾರ ಒಂದೇ, ತಿಂದಿರುವಂತಹ ಬ್ರೇಕ್ಫಾಸ್ಟ್ ಒಂದೇ. ಆ ಬ್ರೇಕ್ಫಾಸ್ಟ್ ನೀವು ಒಂದೇ ಬ್ರೇಕ್ಫಾಸ್ಟ್ ಅನ್ನು ತಿಂದಿದ್ರು ಸಹ ಅದು ತಿಂದ ನಂತರ ಏನ್ ಮಾಡ್ತಿದ್ದೀರಾ ಅನ್ನುವಂತಹದ್ದು ಮ್ಯಾಟರ್. ಅದು ಪಾಪನೋ ಅಲ್ವೋ ಅಂತ ಹೇಳಿ ಕೌಂಟ್ ಮಾಡ್ಲಿಕ್ಕೆ ತಿಂದ ನಂತರ ಏನ್ ಮಾಡ್ತಿದ್ದೀರಾ ಅದು ಇಂಪಾರ್ಟೆಂಟ್ ಆಗತ್ತೆ. ನೋಹನ ಕಾಲದಲ್ಲೂ ಇವ್ರು ತಿಂದಿದ್ದಕ್ಕೆ ದೇವ್ರು ಯಾವತ್ತೂ ನ್ಯಾಯ ತೀರಿಸ್ಬೇಕು ಅಂತ ಅನ್ಕೊಳ್ತಾನೆ ಇರ್ಲಿಲ್ಲ. ಅವ್ರು ಕೊಡ್ತಾನೆ ಇದ್ರು ದೇವ್ರು, ಇವ್ರು ತಿಂತಾನೆ ಇರ್ಬೋದಿತ್ತು, ಅದು ಬೇರೆ ವಿಚಾರ. ಇವ್ರು ತಿಂದಿದ್ದಕ್ಕೆ ಏನಕ್ಕೋಸ್ಕರ ನ್ಯಾಯ ತೀರಿಸಿದ್ರು ಅಂದ್ರೆ ದೇವ್ರು ಅನ್ಕೊಂಡಿರುವಂತಹ ರೀತಿ ಇವರು ಜೀವನ ಮಾಡಿಲ್ಲ. ಪ್ರಪ್ರಥಮವಾಗಿ ಕೊಟ್ಟಂತಹ ದೇವರನ್ನ ಗುರುತಿಸದೇ ಇರುವಂತಹ ದೊಡ್ಡ ತಪ್ಪಾದ್ರೆ, ಎರಡನೇದಾಗಿ ಇವ್ರಿಗೆ ಇಷ್ಟ ಬಂದಂಗೆ ನಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು. ದೇವ್ರು ಕೊಟ್ಟಿರುವಂತ ಸವಲತ್ತುಗಳನ್ನೆಲ್ಲ ಅನುಭವಿಸಿ ಇವ್ರಿಗಿಷ್ಟ ಬಂದಂತೆ ಜೀವನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾವ್ ಆಗ್ಲಿಂದ ಕಂಪನಿ ಎಕ್ಸಾಂಪಲ್ ಅನ್ನು ಮಾತಾಡ್ಕೊಂಡು ಬರ್ತಿದೀವಲ್ವಾ. ಇಷ್ಟಕ್ಕೂ ಬೆಂಗಳೂರಿಂದ ಒಬ್ಬ ಎಂಪ್ಲಾಯಿಯನ್ನ ಬಾಂಬೆಗೆ ಕಳ್ಸಿದ್ರು ಅಂತ ಅನ್ಕೊಳ್ಳಿ, ಮುಂಬೈಗೆ ಕಳ್ಸಿದ್ರು ಅಂತ ಅನ್ಕೊಳ್ಳಿ ಒಂದು ಕಂಪನಿ. ಈ ವ್ಯಕ್ತಿ ಮುಂಬೈಗೆ ಹೋದ ನಂತರ ಮುಂಬೈಯಲ್ಲಿ ಇಷ್ಟು ಗಂಟೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಅದಾದ ನಂತರ ಕರೆಕ್ಟ್ ಆಗಿ 11 ಗಂಟೆಗೆ ಮೀಟಿಂಗ್ ಶುರು ಆಗುತ್ತೆ. ಶಾರ್ಪ್ 11 ಗಂಟೆ ಅಥವಾ 10:45ಗೆ ಮೀಟಿಂಗ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಕಳ್ಸಿರ್ತಾರೆ ಕಂಪನಿಯವರು. ಈ ವ್ಯಕ್ತಿ ಕರೆಕ್ಟ್ ಆಗಿ 10:45ಗೆ ಬೀಚ್ ನೋಡ್ಕೊಂಡು ಹೋಗೋಣ ಮುಂಬೈಯಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ ಬಂದ ಅಂತ ಅನ್ಕೊಳ್ಳಿ ಬೀಚ್ ಹತ್ರ. ಏನಾಯ್ತು, ಮೀಟಿಂಗ್ ಅಟೆಂಡ್ ಆಗಕ್ಕಾಗತ್ತಾ? ಇಲ್ಲ. ಕಂಪನಿ ಕಳ್ಸಿರುವಂತಹದ್ದು ಬೀಚ್ ನೋಡ್ಲಿಕ್ಕಲ್ಲ. ಆ ಬೀಚ್ ಅನ್ನ ನೋಡು ತಪ್ಪಿಲ್ಲ, ಬರ್ಬೇಕಾದ್ರೆ ಯಾವಾಗ್ಲಾದ್ರೂ ಟೈಮ್ ಸಿಕ್ಕಿದ್ರೆ ಅವಾಗ ನೋಡು. ಅದನ್ನ ಬಿಟ್ಟು ಅಲ್ಲಿ ಮೀಟಿಂಗ್ ಅಟೆಂಡ್ ಆಗುವಂತಹದನ್ನ ಬಿಟ್ಟು ಇದನ್ನ ಮಾಡ್ತಾ ಕೂತ್ಕೊಂಡ ಅಂತ ಅನ್ಕೊಳ್ಳಿ ವ್ಯಕ್ತಿ. 1 ರೂಪಾಯಿನೂ ರಿಕವರ್ ಮಾಡ್ತಾರಲ್ವಾ ಕಂಪನಿ? ಇಲ್ಲಿ ದೇವ್ರು ಮಾಡ್ತಿರುವಂತಹದ್ದು ಅದೇ. ನಾವು ಅನುಭವಿಸ್ತಿರುವಂತ ಸೂರ್ಯನ ಬೆಳಕು, ನಾವು ತಿಂತಿರುವಂತ ಆಹಾರ, ಗಾಳಿ, ನೀರು, ಇಷ್ಟಕ್ಕೂ ನಾವು ತಿಂತಿರುವಂತ ಆಹಾರಕ್ಕೆ ಇಷ್ಟ ಇಲ್ಲ ಗೊತ್ತಾ ನಮ್ ಬಾಯಿಗೆ ಹೋಗ್ಲಿಕ್ಕೆ. ನಾವು ತಿಂತಿರುವಂತಹ ಆಹಾರಕ್ಕೆ ಇಷ್ಟ ಇಲ್ಲ ಗೊತ್ತಾ ನಮ್ಮ ಬಾಯಿ ಒಳಗಡೆ ಹೋಗ್ಲಿಕ್ಕೆ. ಒಂದ್ಸರಿ ಆ ವಚನವನ್ನ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇದು ಮಾತ್ರವಲ್ಲದೆ
ಇದು ಮಾತ್ರವಲ್ಲದೆ ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನಾವು ರಕ್ಷಣೆಯನ್ನು ಹೊಂದಿದವರಾದ ಸಾಕು. ಏನ್ ಅರ್ಥ ಆಯ್ತು ಈ ಮಾತಿನಿಂದ ನಮಗೆ? ಪ್ರಕೃತಿ, ಜಗತ್ತು, ಸೃಷ್ಟಿಯ ಬಗ್ಗೆ ಮಾತಾಡ್ತಿದ್ದಾರೆ ಇದರಲ್ಲಿ. ಟೋಟಲ್ ಓವರ್ ಆಲ್ ಜಗತ್ತಿನ ಬಗ್ಗೆ ಮಾತಾಡ್ತಿದ್ದಾರೆ. ಹೌದಾ? ನೀವು ನೋಡಿ, ನಿಮ್ಮ ಪಕ್ಕದಲ್ಲಿರುವಂತಹ ಒಂದು ಮರ, ಅದು ಜಗತ್ತಿನಲ್ಲಿ ಒಂದು ಭಾಗ, ಪ್ರಕೃತಿಯಲ್ಲಿ ಒಂದು ಭಾಗ. ಹೌದಾ? ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ಮರ, ನಿಮಗೆ ಹಣ್ಣು ಕೊಡುವಂತಹ ಮರ, ನೀವು ತಿನ್ನುವಂತಹ ಹಣ್ಣುಗಳು, ನೀವು ತಿನ್ನುವಂತಹ ತರಕಾರಿ, ಇದೆಲ್ಲವೂ ಸಹ, ಅಥವಾ ನೀವು ತಿನ್ನುವಂತಹ ಮೊಟ್ಟೆ, ನೀವು ತಿನ್ನುವಂತಹ ಮಾಂಸ, ಇದೆಲ್ಲವೂ ಸಹ ಪ್ರಕೃತಿಯಲ್ಲಿ ಒಂದು ಭಾಗ. ಜಗತ್ತು ಅಂತ ಹೇಳಿ ಕರಿಬಹುದು, ಇದನ್ನ ಲೋಕ ಅಂತ ಹೇಳಿ ಕರಿಬಹುದು. ನಿಜಾನ? ಓಕೆ. ಈಗ ಇದೆಲ್ಲವೂ ಸಹ ಇದ್ರ ಮೈಂಡ್ ಅಲ್ಲಿ ಇರುವಂತಹ ಆಸಕ್ತಿ ಒಂದೇ ಅಂತ 20ನೇ ವಚನವನ್ನು ಓದೋಣ. ಅದೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ರಿಂದ ಓದೋಣ. ಅದೇನಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ಯಂತೆ? ಈ ಪ್ರಕೃತಿ ಎಲ್ಲವೂ ಸಹ, ಸೃಷ್ಟಿ ಎಲ್ಲವೂ ಸಹ ಏನಕ್ಕೋಸ್ಕರ ಕಾಯ್ತಿದ್ಯಂತೆ? ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಏನಕ್ಕೋಸ್ಕರ ಕಾಯ್ತಿದ್ಯಂತೆ ಜಗತ್ತು ಅನ್ನುವಂತಹದ್ದು? ಈ ಪ್ರಕೃತಿ ಏನಕ್ಕೋಸ್ಕರ ಕಾಯ್ತಿದೆ ಗೊತ್ತಾ? ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ಮರ ಏನಕ್ಕೋಸ್ಕರ ಕಾಯ್ತಿದೆ ಗೊತ್ತಾ? ಸಾಕಷ್ಟು ಜನ, ನೀವು ಆ ಮರ ಏನಿದೆ, ಯಾವ ರಸ್ತೆಯಲ್ಲ ಮರ ಇದೆಯೋ, ಆ ರಸ್ತೆಯಲ್ಲಿ ಸಾಕಷ್ಟು ಸಾವಿರಾರು ಜನ ಓಡಾಡ್ತಾರೆ ಪ್ರತಿದಿನವೂ ಸಹ. ಆದ್ರೆ ಆ ಮರ ಏನಕ್ಕೋಸ್ಕರ ಕಾಯ್ತಿದೆ ಗೊತ್ತಾ? ಈ ಸಾವಿರಾರು ಜನರಲ್ಲಿ ಒಬ್ರಾದ್ರೂ ದೇವರ ಮಕ್ಕಳು ಕಾಣಿಸಿದ್ರೆ ನನ್ನ ಈ ದಿನ ಸಾರ್ಥಕ ಅಂತ ಅನ್ಕೊಳ್ಳೋದಂತೆ ಮರ. ಅದೇ ಆ ಮಾತಿನ ಅರ್ಥ. ಇನ್ನೊಂದ್ಸರಿ ಓದೋಣ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತದೆಯಂತೆ. ದೇವಪುತ್ರರ ಪ್ರತ್ಯಕ್ಷತೆಗೋಸ್ಕರ. ಈ ರಸ್ತೆಯಲ್ಲಿ ದಿನ ಸಾವಿರಾರು ಜನ ಓಡಾಡ್ತಾರೆ. ಒಬ್ರು ದೇವರ ಮಕ್ಕಳು ಬರ್ತಾರೆ, ಒಬ್ರು ದೇವರಿಗೆ ಇಷ್ಟ ಆಗಿರುವಂತ ಕೆಲಸಗಳನ್ನ ಮಾಡುವಂತವ್ರು, ಸುವಾರ್ತೆ ಕಾರ್ಯಕ್ರಮಗಳಲ್ಲಿ, ವಾಕ್ಯಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವಂತವ್ರು ಯಾರಾದ್ರೂ ಒಬ್ರು ಬರ್ತಾರ? ಒಬ್ರು ಬರ್ತಾರ? ಅಂತ ಹೇಳಿ ಅವರನ್ನ ನೋಡ್ಲಿಕ್ಕೆ ಕಾಯ್ತಿರುತ್ತಂತೆ ಒಂದು ಮರ. ಪ್ರಕೃತಿ ಎಲ್ಲದೊಂದು ಭಾಗ ಅಲ್ವಾ? ಹೌದಲ್ವಾ? ಓಕೆ, ಈಗ ಮುಂದೆ ಹೋದಾಗ ಇಷ್ಟಕ್ಕೂ ಈ ಸಾವಿರಾರು ಜನ ಓಡಾಡ್ತಾರಲ್ವಾ, ದೇವರ ಮಕ್ಕಳಲ್ಲದೇ ಇರುವಂತವ್ರು, ಅಂದ್ರೆ ಪ್ರಪಂಚದಲ್ಲಿ ಇರುವಂತವ್ರೆಲ್ಲ ದೇವರ ಮಕ್ಕಳೇ, ಆದ್ರೆ ನಾವು ಆ ದೇವರ ಮಕ್ಕಳು ಅನ್ನುವಂತ ಪಟ್ಟವನ್ನ ಕಳ್ಕೊಂಡಿದೀವಲ್ವಾ. ಸಾಕಷ್ಟು ಜನ ಪ್ರಪಂಚದಲ್ಲಿ ದೇವರ ಮಕ್ಕಳೇ ಆಗಿದ್ರು ದೇವರ ಮಕ್ಕಳು ಅನ್ನುವಂತ ಪಟ್ಟವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟ ಬಂದಂತೆ ಬದುಕಿ, ಇಷ್ಟ ಬಂದಿರುವಂತ ಪಾಪಗಳನ್ನೆಲ್ಲ ಮಾಡಿ. ಹೌದಲ್ವಾ? ಈಗ ಈ ಉಳಿದ ದೇವರ ಮಕ್ಕಳು ಅವರನ್ನು ಹೊರತುಪಡಿಸಿ ಉಳಿದಂತವ್ರು ಏನ್ ಓಡಾಡ್ತಾರಲ್ವಾ ರಸ್ತೆಯಲ್ಲಿ, ಓಡಾಡುವಂತವ್ರೆಲ್ಲ ಏನ್ ಮಾಡ್ತಾರೆ? ಮರ ಪಕ್ಕದಲ್ಲಿದೆ, ಮಾವಿನ ಮರ ಇದೆ ಅಂತ ಅನ್ಕೊಳ್ಳಿ. ರಸ್ತೆ ಪಕ್ಕದಲ್ಲಿ ಇರೋದಿಲ್ಲ, ನಾರ್ಮಲ್ ಆಗಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಮಾವಿನ ಮರ ಇದೆ, ರಸ್ತೆ ಪಕ್ಕದಲ್ಲಿದೆ. ಈಗ ಅಲ್ಲಿ ಓಡಾಡುವಂತವ್ರು, ಹೋಗುವಂತವ್ರು, ಬರುವಂತವ್ರೆಲ್ಲ ಏನ್ ಮಾಡ್ತಾರೆ ಅಂತ ಬೇಗ ಬೇಗ ಹೇಳಿ ಮುಗಿಸ್ಕೊಳ್ಳೋಣ ಇನ್ನೊಂದು 5 ನಿಮಿಷದಲ್ಲಿ. ಎಲ್ಲ ಮಾವಿನ ಹಣ್ಣು ಕಿತ್ಕೊಂಡು ತಿನ್ನುವಂತವ್ರೇನ? ಹೌದು. ಇಷ್ಟಕ್ಕೂ ಇವರೆಲ್ಲ ಭಕ್ತರ ಅಲ್ಲ, ಆದ್ರೂ ತಿಂತಿದಾರ? ತಿಂತಿದ್ದಾರೆ. ಆಗ ಮರದ ಫೀಲಿಂಗ್ ಏನ್ ಗೊತ್ತಾ? ಭಕ್ತರಲ್ಲದೆ ಇರುವಂತವ್ರು, ದೇವರ ಮಕ್ಕಳಲ್ಲದೆ ಇರುವಂತವ್ರು ಮಾವಿನ ಮರದ ಹತ್ರ ಬಂದು ಮಾವಿನ ಹಣ್ಣನ್ನ ಕಿತ್ಕೊಂಡು ತಿನ್ಬೇಕಾದ್ರೆ ಆ ಮರದ ಫೀಲಿಂಗ್ ಏನ್ ಗೊತ್ತಾ? 20ನೇ ವಚನ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಅದೇ 8ನೇ ಅಧ್ಯಾಯ 20ನೇ ವಚನ ಓದ್ತಿದ್ದೀನಿ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಈ ಮಾತಿಂದ ಏನರ್ಥ ಆಯ್ತು ನಮಗೆ? ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ವ್ಯರ್ಥತ್ವಕ್ಕೆ. ನೀವು ಸಹ ಕೆಲವು ಕೆಲಸಗಳನ್ನ ಇಷ್ಟ ಇಲ್ಲದೆ ಮಾಡ್ತೀರಾ. ಮಾಡ್ತೀರಾ? ಯಾವಾಗ? ಇನ್ನೊಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಗಂಡ ಹೆಂಡತಿ. ಗಂಡನು ಬೆಳಿಗ್ಗೆಯಿಂದ ಹೊರಗಡೆ ಹೋಗಿ ಉದ್ಯೋಗದ ನಿಮಿತ್ತ ಕಷ್ಟಪಟ್ಟು ಸಾಕಷ್ಟು ಶ್ರಮಿಸಿ ಭಾರಗಳನ್ನ ಎತ್ತಿ, ತೂಕವನ್ನ ಎತ್ತಿ, ಮೂಟೆ ಎತ್ತಿ, ಅದು ಇದು ಎಲ್ಲ ಕೆಲಸವನ್ನ ಮಾಡಿ ಕಷ್ಟಪಟ್ಟು ಬೆಳಿಗ್ಗಿನಿಂದ ಸಂಜೆವರೆಗೂ ಮಕ್ಕಳಿಗೋಸ್ಕರ, ಮನೇಲಿರುವಂತ ಹೆಂಡತಿಗೋಸ್ಕರ, ಇವರನ್ನ ಪೋಷಿಸ್ಲಿಕ್ಕೋಸ್ಕರ, ಇವರ ಪಾಲನೆಗೋಸ್ಕರ ಚೆನ್ನಾಗಿ ಕಷ್ಟಪಟ್ಟು ಸಂಜೆ ಸುಸ್ತಾಗಿ ಮನೆಗ್ ಬಂದ ಅಂತ ಅನ್ಕೊಳ್ಳಿ. ದುಡಿದು ಸುಸ್ತಾಗಿ ಮನೆಗ್ ಬಂದ ಅಂತ ಅನ್ಕೊಳ್ಳಿ. ಹೆಂಡತಿ ಆಗಿರುವಂತವಳು ಮನೇಲಿ ಏನ್ ಮಾಡಿರ್ತಾಳೆ ಈಗಾಗ್ಲೇ? ಬಿಸಿನೀರನ್ನ ಕಾಯಿಸಿ, ಇದನ್ನ ಮಾಡಿ, ಅದನ್ನ ಮಾಡಿ, ಗಂಡನಿಗೋಸ್ಕರ ರೆಡಿ ಮಾಡಿಟ್ಟಿರ್ತಾಳೆ. ಪ್ರತಿಯೊಂದನ್ನು ಸಹ, ಆಹಾರವನ್ನ, ಅದನ್ನೆಲ್ಲವನ್ನು ರೆಡಿ ಮಾಡಿಟ್ಟಿರ್ತಾಳೆ, ಕಾಯ್ಕೊಂಡಿರ್ತಾಳೆ. ನನ್ನ ಯಜಮಾನರು ಬರ್ತಾರೆ,
ನಮಗೋಸ್ಕರ, ಕುಟುಂಬಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಬೆಳಗ್ಗಿನಿಂದ ಅಂತ ಹೇಳಿ ಕಾಯ್ಕೊಂಡಿರ್ತಾಳ. ಈಗ ಇದನ್ನ ಇಷ್ಟಪಟ್ಟು ಮಾಡ್ತಿದ್ದಾಳ, ಕಷ್ಟಪಟ್ಟು ಮಾಡ್ತಿದ್ದಾಳ ಹೆಂಡತಿ? ಇಷ್ಟಪಟ್ಟು ಮಾಡ್ತಿದ್ರು. ಇಷ್ಟಪಟ್ಟು ಮಾಡ್ತಿದ್ದಾಳೆ. ಅದೇ ಜಾಗದಲ್ಲಿ ಗಂಡ ಬೆಳಗ್ಗಿನಿಂದ ಸಂಜೆವರೆಗೂ ಮಾಡಿದ್ದಂತೂ ಏನು ಇಲ್ಲ, ಹೌದಾ? ಹೋಗಿದ್ದು ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದು, ಬೆಳಗ್ಗಿನಿಂದ ಸಂಜೆವರೆಗೂ ಹರಟೆ ಹೊಡೆದಿದ್ದು, ಸಂಜೆ ಪೂರ್ತಿಯಾಗಿ ಗಂಟ್ಲು ತನಕ ಪೂರ್ತಿಯಾಗಿ ಕುಡಿದು ರಸ್ತೆಯಲ್ಲಿ ವಾಲಾಡ್ತಾ ಎಲ್ಲರನ್ನು ಬೈಕೊಂಡು, ಎಲ್ಲರ ಕೈಯಲ್ಲೂ ಬೈಸ್ಕೊಂಡು, ಎಲ್ಲರ ಕೈಯಲ್ಲೂ ಹೊಡೆಸ್ಕೊಂಡು, ಎಲ್ಲೆಲ್ಲೂ ಬಿದ್ದು, ರಸ್ತೆಲೆಲ್ಲೂ ಬಿದ್ದಿದ್ದಾನೆ ಅಂತ ಅನ್ಕೊಳ್ಳಿ. ಈ ವ್ಯಕ್ತಿಯನ್ನ ಎಳ್ಕೊಂಡು ಕರ್ಕೊಂಡು ಮನೆಗ್ ಬರ್ಬೇಕು. ರಸ್ತೆಯಲ್ಲಿ ಬಿದ್ದಿರುವಂತಹ ವ್ಯಕ್ತಿನ ಎಳ್ಕೊಂಡು ಮನೆಗ್ ಬರ್ಬೇಕು. ಇದನ್ನ ಇಷ್ಟಪಟ್ಟು ಮಾಡ್ತಾಳ, ಕಷ್ಟಪಟ್ಟು ಮಾಡ್ತಾಳ ಹೆಂಡತಿ? ಕುಡ್ದಿರುವಂತಹ ಗಂಡನನ್ನ ಎಳ್ಕೊಂಡ್ ಬರುವಂತ ಕೆಲಸವನ್ನ ದುಃಖದಿಂದ ಮಾಡ್ತಾಳ. ಇಲ್ಲಿ ಹೆಂಡತಿನೇ ಎರಡೂ ಕೆಲಸವನ್ನ ಮಾಡ್ತಿರುವಂತಹದ್ದು. ಮೊದಲನೇ ಇನ್ಸ್ಟೆನ್ಸ್, ಮೊದಲನೇ ಸಂದರ್ಭ ನಿಮಗೆ ಹೇಳಿದಾಗ ಆ ಕೆಲಸವನ್ನು ಹೆಂಡತಿನೇ ಮಾಡಿತ್ತು. ಎರಡನೇ ಸಂದರ್ಭದಲ್ಲಿ ಈ ಎಕ್ಸಾಂಪಲ್ ಅನ್ನ ಏನ್ ಕೊಟ್ಟೆ, ಈ ಎಕ್ಸಾಂಪಲ್ ಅಲ್ಲೂ ಹೆಂಡತಿನೇ ಕೆಲಸ ಮಾಡ್ತಾಳೆ. ಆದ್ರೆ ಒಂದ್ರಲ್ಲಿ ಇಷ್ಟಪಟ್ಟು ಮಾಡ್ತಿದ್ದಾಳೆ, ಒಂದ್ರಲ್ಲಿ ಕಷ್ಟಪಟ್ಟು ಮಾಡ್ತಿದ್ದಾಳೆ. ನಿಮ್ಗೆ ಅರ್ಥ ಆಯ್ತಾ? ಇದು ನಿಮ್ಗೆ ಅರ್ಥ ಆದ್ರೆ, ಈ ಪ್ರಕೃತಿ 19ನೇ ವಚನಲ್ಲಿ ದೇವಪುತ್ರರಿಗೋಸ್ಕರ ಎದುರು ನೋಡುತ್ತಿದೆ. ನಾನು ಆಗ್ಲೇ ಮರದ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ ಇದಕ್ಕೋಸ್ಕರ. ಒಂದು ಮರ ನಿಂತು ಕಾಯತ್ತಂತೆ, ಯಾರಾದ್ರೂ ದೇವರ ಮಕ್ಕಳಾಗಿರುವಂತವ್ರು ಒಬ್ರನ್ನ ನೋಡ್ಬಿಟ್ರೆ ಸಾಕಿವತ್ತು ನನ್ನ ಕಣ್ಣಾರೆ ಅಂತ ಹೇಳಿ. ಅದು ದೇವರ ಮಕ್ಕಳನ್ನ ನೋಡ್ಲಿಕ್ಕೆ. ಈ ದೇವರ ಮಕ್ಕಳ ಅಲ್ಲದೆ ಇರುವಂತವ್ರು ಇರ್ತಾರಲ್ವಾ, ಈ ಮಾವಿನ ಮರ ಇದೆ ರಸ್ತೆ ಪಕ್ಕದಲ್ಲಿ, ಕಿತ್ಕೊಂಡ್ ಹಣ್ಣನ್ನು ತಿಂತಿದ್ದಾರೆ. ಪ್ರತಿಯೊಬ್ರು ಹೋಗೋರು ಬರೋರು ಎಲ್ಲ ತಿಂತಿದ್ದಾರೆ. ಇದ್ರಲ್ಲಿ ಯಾರೂ ದೇವ್ರ ಮಕ್ಕಳಲ್ಲ ಅಂತ ಅನ್ಕೊಳ್ಳಿ. ಅವಾಗ ಮರ ಏನಂತ ಅನ್ಕೊಳುತ್ತೆ ಗೊತ್ತಾ? ಒಂದ್ ಹಣ್ಣು ಎಷ್ಟಾಯ್ತು ಅಂತ ಅನ್ಕೊಳುತ್ತಂತೆ, ಹೌದಾ? ದೇವ್ರ ಮಕ್ಕಳಲ್ಲದೆ ಇರುವಂತವ್ರು ಬಂದ್ ಕೈ ಹಾಕಿದ್ರು ಅಂತ ಅನ್ಕೊಳ್ಳಿ, ಏನ್ ಅನ್ಕೊಳುತ್ತೆ? ಮರ ಒಂದ್ ಹಣ್ಣು ಎಷ್ಟಾಯ್ತು, ವ್ಯರ್ಥತ್ವಕ್ಕೆ ಒಳಗಾಯ್ತು. ಅದೇನ್ ಅನ್ಕೊಳುತ್ತೆ ಗೊತ್ತಾ? ಪ್ರಕೃತಿ ನಮಗ್ ಸೇವೆ ಮಾಡ್ಬೇಕಾದ್ರೆ ಅನ್ಯಾಯವಾಗಿ ಹೋಗಿ ದುಷ್ಟನ ಕೈಗೆ ಸಿಕ್ಕದ್ನಲ್ವಾ, ಇವನ್ ತಿಂತಿದನಲ್ವಾ ನನ್ನನ್ನ ಅಂತ ಅನ್ಕೊಳುತ್ತಂತೆ. ವೇಸ್ಟ್ ಆಗೋದೆ ನಾನು ಅನ್ಫಾರ್ಚುನೇಟ್ಲಿ ಅಂತ ಅನ್ಕೊಳುತ್ತಂತೆ. ಅದು ಆ ಮಾತಿನ ಅರ್ಥ 20ನೇ ವಚನದಲ್ಲಿ. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು, ಹೀಗೆ ಒಳಗಾದದ್ದು. ನೀವು ಹಣ್ಣನ್ನ ಕಿತ್ಕೊಂಡ್ರು, ಅದಕ್ಕೆ ಇಷ್ಟ ಇಲ್ಲ ಅಂದ್ರೂ ಹಣ್ಣನ್ನ ಕೊಡ್ತಿದೆ, ಹೌದಾ? ದೇವರ ಮಕ್ಕಳ ಅಲ್ಲದೆ ಇರುವಂತವರಿಗೆ ಅದಕ್ಕೆ ಇಷ್ಟ ಇಲ್ಲದೆ ಹೋದ್ರು ಹಣ್ಣನ್ನ ಕೊಡ್ತಿದೆ ಕಿತ್ಕೊಂಡ್ ತಿನ್ಬೇಕಾದ್ರೆ. ಇವಾಗ ಅದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಣ್ಣನ್ನ ಕೊಡದೇ ಇರುವಂತ ಆಪ್ಷನ್ ಇದೆ. ಪಟ್ ಅಂತ ಹೇಳಿ ನಿಮ್ ಮೇಲೆ ಬಿತ್ತು ಅಂತ ಅನ್ಕೊಳ್ಳಿ, ನೀವು ತಿಂತೀರಾ? ಮತ್ತೆ ಅದನ್ನ ಹಣ್ಣನ್ನ ಕಿತ್ಕೊಂಡ್ ತಿಂತೀರಾ? ಹಣ್ಣನ್ನ ತಿನ್ನುವಂತಹದಲ್ಲಿ ಪ್ರಾಣ ಹೊರಟೋಗಿರತ್ತೆ. ಅದಕ್ಕೆ ಆ ಆಪ್ಷನ್ಗೂ ಸಹ ಇದೆ. ಹಣ್ಣನ್ನ ಕೊಡದೇ ಇರುವಂತ ಆಪ್ಷನ್ ಇದೆ ಮರಕ್ಕೆ. ಆದ್ರೆ ಕೊಡ್ತಿರುವಂತಹದ್ದು ಯಾರ ಮಾತನ್ನ ಕೇಳಿ ಗೊತ್ತಾ? ದೇವರ ಮಾತನ್ನ ನಮಗ್ ಕೊಡ್ತಿದೆ. ವೇಸ್ಟ್ ಆದ್ರೂ ಪರವಾಗಿಲ್ಲ, ತಗೊಂಡ್ ತಿನ್ರಪ್ಪ, ನೀವು ದೇವ್ರ ಮಕ್ಕಳಲ್ಲ, ನೀವು ಸೇವೆಯಲ್ಲಿ ಇರುವಂತವ್ರಲ್ಲ, ನೀವು ವಾಕ್ಯಕ್ಕೆ ಸಂಬಂಧಪಟ್ಟಿರುವಂತ ಕ್ರಿಯೆಗಳನ್ನ ಮಾಡ್ತಿಲ್ಲ, ನಿಮ್ ಮನೆಗಳನ್ನ ದೇವ್ರು ಹೇಗೆ ಇಟ್ಕೋಬೇಕು ಅಂತ ಅನ್ಕೊಂಡಿದಾರೋ ಆ ರೀತಿ ನೀವು ಇಟ್ಕೊಳ್ತಿಲ್ಲ ಅಂತ ಆ ಮನೋಭಾವ ಮರದಲ್ಲಿ ಇದ್ರೂ ಸಹ ಹಣ್ಣನ್ನ ಕೊಡ್ತಾನೆ ಇದೆಯಂತೆ. ಏನಕ್ಕೋಸ್ಕರ ಕೊಡ್ತಿದೆ? ದೇವ್ರು ಹೇಳಿದಂತಹ ಒಂದು ಮಾತಿನಿಂದ ಸೇವೆ ಮಾಡ್ತಿದೆ. ಆದ್ರೆ ಪ್ರೀತಿಯಿಂದ ಸೇವೆ ಮಾಡ್ತಿಲ್ಲ, ನಮ್ಮ ಮೇಲೆ ಪ್ರೀತಿಯಿಂದ ಸೇವೆ ಮಾಡ್ತಿಲ್ಲ. ಹೆಂಗ್ ಮಾಡ್ತಿದೆ? ವೇಸ್ಟ್ ಆದ್ರೂ ಪರವಾಗಿಲ್ಲ, ದೇವ್ರು ಹೇಳ್ಬಿಟ್ಟಿದಾರಲ್ವಾ, ಇನ್ನೇನು ಮಾಡೋ ಹಂಗಿಲ್ಲ ಅಂತ ಹೇಳಿ ಕೊಡ್ತಿದ್ಯಂತ. ಭಕ್ತರಿಗೆ ಸೇವೆ ಮಾಡ್ಬೇಕಾದ್ರೆ ಪ್ರಕೃತಿಗೆ ಖುಷಿ, ಭಕ್ತಿಹೀನರಿಗೆ ಸೇವೆ ಮಾಡ್ಬೇಕಾದ್ರೆ ಪ್ರಕೃತಿಗೆ ದುಃಖ ಪಟ್ಕೊಂಡೇ ಸೇವೆ ಮಾಡುತ್ತೆ. ಅದೇ ಮಾತಿನ ಅರ್ಥ ನೀವು 20ನೇ ವಚನದಲ್ಲಿ ಓದಂತಹ ಮಾತಿನ ಅರ್ಥ, ಹೌದಾ? ನೆಕ್ಸ್ಟ್ 21ನೇ ವಚನ. ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು, ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲುಗೊಳ್ಳುವುದೇ. 22ನೇ ವಚನ. ಈಗ ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ, ಭಕ್ತಿಹೀನರ ವಿಚಾರದಲ್ಲಿ ಏನಾಗ್ತದೆ ಅಂತ ಹೇಳಿ ವಿವರಿಸಿದಾರಲ್ಲಿ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಇವತ್ತುವರೆಗೂ ಅದಕ್ಕೆ ಶ್ರಮೆನೆ, ಸಂಕಟನೆ. ನಮಗೆ ಆಹಾರವನ್ನು ಕೊಡುತ್ತಲ್ವಾ, ಪ್ರತಿ ಒಂದೊಂದಕ್ಕೂ ಸಹ ಶ್ರಮೆನೆ. ಏನಕ್ಕೋಸ್ಕರ? ಭಕ್ತರು ಯಾರು ಇಲ್ಲ ಪ್ರಪಂಚದಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಸಹ ಬಹುತೇಕ ಭಕ್ತಿಹೀನರೇ. ಅವರೇ ಹಣ್ಣನ್ನು ಕಿತ್ಕೊಂಡು ತಿನ್ನುವಂತಹದ್ದು, ಅವರೇ ತರಕಾರಿಯನ್ನ ತಗೊಂಡು ಕಟ್ ಮಾಡ್ಕೊಂಡು ತಿನ್ನುವಂತಹದ್ದು, ಮೊಟ್ಟೆಯನ್ನು ಅವರೇ ತಿನ್ನುವಂತಹದ್ದು. ಇಷ್ಟಕ್ಕೂ ಆ ಕೋಳಿ ಏನಿರುತ್ತಲ್ವಾ ಅಲ್ಲಿ, ಆ ಮೊಟ್ಟೆಯನ್ನು ತಗೊಂಡ್ ಬರ್ತಾರಲ್ವಾ, ಹೋಗಿ ನೀವೇ ಒಂದ್ ಕೋಳಿ ಸಾಕಿದೀರಾ ಅಂತ ಅನ್ಕೊಳ್ಳಿ. ಆ ಕೋಳಿ ಸಾಕಿರ್ಬೇಕಾದ್ರೆ ಆ ಕೋಳಿ ಮೊಟ್ಟೆಯನ್ನ ಇಟ್ಟಿದೆ, 2 ಮೊಟ್ಟೆಯನ್ನ ಇಟ್ಟಿದೆ ಅಂತ ಅನ್ಕೊಳ್ಳಿ. ಆ 2 ಮೊಟ್ಟೆ ಕಾವು ಕೊಡ್ತಿದೆ. ನನ್ಗೆ ಗೊತ್ತಿಲ್ಲ ಕೋಳಿ ಎಷ್ಟು ಮೊಟ್ಟೆ ಇಡುತ್ತೆ, ನಾರ್ಮಲ್ ಆಗಿ ಎಕ್ಸಾಂಪಲ್ಗೋಸ್ಕರ ಹೇಳ್ತಿದ್ದೀನಿ. ಓಕೆ, ಇಷ್ಟಕ್ಕೂ ಆ ಮೊಟ್ಟೆಗೆ 2 ಮೊಟ್ಟೆ ಕಾವು ಕೊಡ್ತಿದೆ ಆ ಕೋಳಿ. ಈಗ 2 ಮೊಟ್ಟೆಯಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಅದನ್ನ ತಗೊಂಡು ಹೋಗ್ಲಿಕ್ಕೆ. ಒಬ್ಬನು ಭಕ್ತನು, ಇನ್ನೊಬ್ಬನು ಭಕ್ತಿಹೀನನು. ಭಕ್ತನು ಬಂದು ಒಂದ್ ಮೊಟ್ಟೆ ಕೈ ಹಾಕ್ತಾನೆ, ತಗೊಂಡೋಗ್ ನಿನ್ಗೆ ನಾನು ಮೊಟ್ಟೆ ಇಟ್ಟಿರುವಂತಹ ತಗೊಂಡೋಗು ಅಂತ ಹೇಳಿ ಹ್ಯಾಪಿಯಾಗಿ ಕೊಡುತ್ತಂತೆ.
ಇನ್ನೊಬ್ಬ ಭಕ್ತಿಹೀನರು ಬಂದು ಕೈ ಹಾಕ್ತಾರಂತೆ, ದೇವ್ರೇ ಇಲ್ಲ ಅಂತ ಅನ್ನುವಂಥವನು ಸಹ ಬಂದು ಇನ್ನೊಂದು ಮೊಟ್ಟೆ ಕೈ ಹಾಕ್ತಾರಂತೆ. ಅವಾಗ ಏನ್ ಅನ್ಕೊಳ್ಳುತ್ತೆ, ಅಯ್ಯೋ ಅನ್ಯಾಯವಾಗಿ ಪಾಪಿ, ನನ್ ಮಗನನ್ನ ತಗೊಂಡೋಗ್ತೀನಿ, ನನ್ ಮಗು ಇದೆ ಅದ್ರೊಳಗಡೆ ಮೊಟ್ಟೆ ಒಳಗಡೆ ತಗೊಂಡೋಗ್ತಿದೆಯಲ್ಲ, ಹೋಗ್ಲಿ ತಗೊಂಡೋಗು, ದೇವ್ರು ಹೇಳ್ಬಿಟ್ಟಿದಾರಲ್ವಾ, ಇನ್ನೇನ್ ಮಾಡೋದು ಅಂತ ಅನ್ಕೊಳ್ಳುತ್ತಂತೆ. ಮೊಟ್ಟೆ ಇಟ್ಟಿರುವಂತಹದ್ದು ಒಂದೇ ಕೋಳಿ, ಆದ್ರೆ ಒಂದೊಂದು ಮೊಟ್ಟೆಯನ್ನ ಬೇರೆ ಬೇರೆ ವ್ಯಕ್ತಿ ಬಂದು ತಗೊಂಡು ಹೋಗ್ಬೇಕಾದ್ರೆ ಅದರ ಮೈಂಡ್ ಅಲ್ಲಿ ಇರುವಂತಹ ಆಲೋಚನೆಗಳನ್ನ ಒಂದ್ ಸಾರಿ ನೋಡಿ. ಅದೇ ಸತ್ಯವೇದದಲ್ಲಿ ಬರ್ಸಿರುವಂತಹದ್ದು. ವೇಸ್ಟ್ ಆಗೋಯ್ತಲ್ವಾ, ಒಂದು ಮೊಟ್ಟೆ ವೇಸ್ಟ್ ಆಗೋಯ್ತು, ಇನ್ನೊಂದು ಮೊಟ್ಟೆ ಭಕ್ತರ ಹೊಟ್ಟೆಗೆ ಹೋಯ್ತು, ಪರವಾಗಿಲ್ಲ ಅಂತ ಅನ್ಕೊಳ್ಳುತ್ತದೆ ಒಂದು ಕೋಳಿ. ಒಂದು ಮೇಕೆ ಹಂಗೆ ಅನ್ಕೊಳ್ಳುತ್ತೆ. ಪ್ರತಿ ಒಂದೊಂದು ಜೀವಿಯೂ ಸಹ ಹಾಗೆ ಯೋಚನೆ ಮಾಡುತ್ತೆ. ಆ ಜೀವಿಗಳಿಗೆಲ್ಲ ಬೇಕಾಗಿರುವಂತಹದ್ದೇನು ಗೊತ್ತಾ, ನನ್ನನ್ನು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನನ್ನ ಆರಾಧಿಸುವಂತವರಾಗಿದ್ರೆ ನಿಮ್ಮಲ್ಲಿ ಯಾರಾದ್ರೂ ಬಂದು ನನ್ನನ್ನು ತಿನ್ನಿ, ನಾನು ಅದಕ್ಕೆ ಸಂತೋಷ ಪಡ್ತೀನಿ, ನಾನು ನಿಮಗೆ ಒಳಗಾಗ್ತೀನಿ. ನೀವು ಸೃಷ್ಟಿಕರ್ತನನ್ನ ಆರಾಧನೆ ಮಾಡಿಲ್ಲ ಅಂತ ಹೇಳಿದ್ರು ಸಹ ನನ್ನನ್ನು ಸೃಷ್ಟಿ ಮಾಡಿರುವಂತ, ಯಾಕೆಂದ್ರೆ ಆ ಜೀವಿಗಳನ್ನೆಲ್ಲ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನ ಯಾರು, ದೇವ್ರೆ. ನನ್ನನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನನ್ನ ನೀವು ಆರಾಧನೆ ಮಾಡದೆ ನೀವು ಇನ್ನೂ ಯಾರ್ಯಾರನೋ ಆರಾಧನೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಇನ್ನೂ ಯಾರ್ಯಾರೋ ಹೇಳಿದ್ದನ್ನ ಕೇಳ್ತಿದ್ದೀರಾ, ಸೃಷ್ಟಿಕರ್ತನು ಹೇಳಿರುವಂತಹದನ್ನ ನೀವು ಕೇಳ್ತಿಲ್ಲ ಅಂತ ಅನ್ಕೊಳ್ಳಿ. ಆಗ್ಲೂ ಸಹ ನಿಮಗ್ ನಾನು ಒಳಗಾಗ್ಬೇಕು, ಆಪ್ಷನ್ ಇಲ್ಲ ನನಗೆ. ದೇವ್ರು ಹೇಳಿದ್ದಾರೆ, ಅದಕ್ಕೋಸ್ಕರ ಒಳಗಾಗ್ಬೇಕು. ಒಂದು ಕಡೆ ಪ್ರಕೃತಿ ಇಷ್ಟಪಟ್ಟು ಸೇವೆ ಮಾಡ್ತಿದೆ, ಇನ್ನೊಂದು ಕಡೆ ಕಷ್ಟಪಟ್ಟು ಸೇವೆ ಮಾಡ್ತಿದೆ, ಅಷ್ಟೇ ಡಿಫ್ರೆನ್ಸ್. ನಾವ್ ಯಾವ ಕ್ಯಾಟಗರಿಯಲ್ಲಿ ಇರ್ತೀವಿ? ಇಷ್ಟಪಟ್ಟು ಸೇವೆ ಮಾಡಿಸ್ಕೊಡುವಂತ ಕ್ಯಾಟಗರಿಯಲ್ಲಿ ಇರ್ತೀವ, ಕಷ್ಟಪಟ್ಟು ಸೇವೆ ಮಾಡಿಸ್ಕೊಡುವಂತ ಕ್ಯಾಟಗರಿಯಲ್ಲಿ ಇರ್ತೀವ? ಇಷ್ಟಪಟ್ಟು ಸೇವೆ ಮಾಡಿಸ್ಕೊಡುವಂತ ಕ್ಯಾಟಗರಿಯಲ್ಲಿದ್ರೆ ಪ್ರಕೃತಿ ಸಂತೋಷವಾಗಿ ಬಲಿ ಆಗತ್ತೆ ನಮಗೋಸ್ಕರ. ಒಂದು ಕೋಳಿ ಸಂತೋಷವಾಗಿ ಬಲಿ ಆಗತ್ತೆ, ಒಂದು ಕೋಳಿ ಆರಾಮಾಗಿ ತನ್ನ ಮೊಟ್ಟೆಗಳನ್ನ ಕೊಡುತ್ತೆ. ಇಷ್ಟಪಟ್ಟು ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಆ ಕೋಳಿ ಅಥವಾ ಪ್ರಕೃತಿ. ಆದರೆ ಪ್ರಪಂಚದಲ್ಲಿ ಇರುವಂತಹ ಜನ ಎಲ್ಲ ಬಹುತೇಕ ಕಷ್ಟಪಟ್ಟು ಸೇವೆ ಮಾಡಿಸ್ಕೊಳ್ಳುವಂತವರೇ ಪ್ರಕೃತಿಯ ಕೈಯಲ್ಲಿ. ಎಷ್ಟ್ ಜನ ಕಾಣಿಸ್ತಾರೆ ಅದಕ್ಕೆ, ಭಕ್ತರು ಎಷ್ಟ್ ಜನ ಕಾಣಿಸ್ತಾರೆ. ಒಂದು ಕೋಳಿ ವೆಯ್ಟ್ ಮಾಡ್ತಿರತ್ತಂತೆ, ಒಂದು ಮೇಕೆ ವೆಯ್ಟ್ ಮಾಡ್ತಿರತ್ತಂತೆ, ಒಂದು ಮರ ವೆಯ್ಟ್ ಮಾಡ್ತಿರತ್ತಂತೆ, ಆಕಾಶ ವೆಯ್ಟ್ ಮಾಡ್ತಿರತ್ತಂತೆ ಭಕ್ತರನ್ನ ನೋಡ್ಲಿಕ್ಕೆ. ಮನೆಯಿಂದ ಹೊರಗಡೆ ಬಂದ್ರೆ ಸಾಕಪ್ಪ, ಇವ್ರನ್ನ ನೋಡಿದ್ರೆ ನನ್ನ ಈ ದಿನ ಅಥವಾ ಈ ತಿಂಗಳು ಸಾರ್ಥಕ ಆಗೋಗತ್ತೆ. ಒಂದು ಮರ ಯೋಚನೆ ಮಾಡ್ತಿರತ್ತೆ, ನನ್ ಕೊಡ್ತಿರುವಂತಹ ನೆರಳಲ್ಲಿ ಯಾರಾದ್ರೂ ಒಬ್ಬ ಭಕ್ತ ಬಂದು ಕೂತ್ಕೊಳ್ತಾನ, ಯಾರಾದ್ರೂ ಒಬ್ರು ದೇವ್ರಿಗೆ ಇಷ್ಟ ಆಗುವಂತ ನಡ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಬಂದು ಕೂತ್ಕೊಳ್ತಾನ. ಇಷ್ಟು ಸಾವಿರಾರು ಜನಕ್ಕೆ ನೆರಳು ಕೊಟ್ಟರು ಸಹ ಸಾರ್ಥಕತೆ ಅನ್ನುವಂಥದ್ದು ನನ್ಗೆ ಸಿಕ್ಕೋದಿಲ್ಲ. ಒಬ್ಬ ಭಕ್ತನಿಗೆ ನೆರಳು ಕೊಟ್ರೆ ಸಾಕು ಅಂತ ಅನ್ಕೊಳ್ತಿರತ್ತಂತೆ. ಹೌದಾ? ಒಂದ್ಸರಿ ಯೋಚನೆ ಮಾಡಿ ನೋಡೋಣ. ಭಕ್ತಿಹೀನರಿಗೆ ಸೇವೆ ಮಾಡ್ಲಿಕ್ಕೆ ಪ್ರಕೃತಿಗೆ ಇಷ್ಟ ಇಲ್ಲ, ಭಕ್ತಿಹೀನರಿಗೆ ಊಟ ಹಾಕ್ಲಿಕ್ಕೆ ದೇವರಿಗೂ ಇಷ್ಟ ಇಲ್ಲ, ಭಕ್ತಿಹೀನರಿಗೆ ನೀರ್ ಕೊಡ್ಲಿಕ್ಕೆ ದೇವರಿಗೂ ಇಷ್ಟ ಇಲ್ಲ. ದೇವರಿಗೆ ಈ ಆಹಾರ, ಈ ಪ್ರಕೃತಿ, ಹಣ್ಣುಗಳು, ಈ ತರಕಾರಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದು ಭಕ್ತಿಹೀನರು ತಿನ್ಲಿ ಅಂತಲ್ಲ, ದೇವರಿಗೆ ಇಷ್ಟ ಇರುವಂತಹ ಕೆಲಸಗಳನ್ನ ಮಾಡುವಂತವರು ತಿನ್ಲಿ ಅಂತ. ದೇವರಿಗೆ ಯಾರು ದೇವರು ಹೇಳಿರುವಂತಹದನ್ನ ಮಾಡ್ತಿದ್ದಾರೋ, ಯಾರು ದೇವರನ್ನ ಗುರುತಿಸ್ತಿದ್ದಾರೋ, ಪ್ರತಿ ಆಹಾರ ಕೊಟ್ಟಾಗೂ ಸಹ ಯಾರು ಪ್ರಾರ್ಥನೆ ಮಾಡ್ಕೊಂಡ್ ತಿಂತಾರೋ, ದೇವರೇ ನೀನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಂದೆ. ಸಾಕಷ್ಟು ಜನರಿಗೆ ಇದಿಲ್ಲ ಪ್ರಕೃತಿಯಲ್ಲಿ. ನೀವು ನನಗಾದರೂ ಕರುಣೆ ತೋರಿಸಿದನ್ನ ಕೊಟ್ಟಿದ್ದೀರಾ ಅಲ್ವಾ ಅಂತ ಹೇಳಿ ಪ್ರತಿ ಹೊತ್ತಿನ ಆಹಾರವನ್ನ ತಿನ್ಬೇಕಾದ್ರೂ ಯಾರು ಪ್ರಾರ್ಥನೆ ಮಾಡ್ಕೊಂಡು ದೇವರನ್ನ ನೆನಪಿಸ್ಕೊಂಡು ಇದನ್ನ ಕೊಟ್ಟಿದ್ದು ದೇವ್ರು ನನಗೋಸ್ಕರನೇ ಸೃಷ್ಟಿ ಮಾಡಿದ್ರು ಅಂತ ಅನ್ಕೊಂಡು ಹೃದಯ ಪೂರ್ವಕವಾಗಿ ದೇವರಿಗೆ ವಂದಿಸ್ತಾ ತಿಂತಾರೋ ಅವರಿಗೆ ಆಹಾರ ಆಗ್ಬೇಕು ಅಂತ ಆಹಾರವನ್ನು ಸೃಷ್ಟಿ ಮಾಡಿರುವಂತಹದ್ದು, ಯಾರ್ಯಾರಿಗೋ ಅಲ್ಲ. ಹೌದಾ? ಅದಕ್ಕೋಸ್ಕರ ಊಟ ಮಾಡುವಂತಹ ತಪ್ಪ ಪಾಪನೇ. ದೇವರನ್ನ ಮರೆತು ಊಟ ಮಾಡಿದ್ರೆ ಪಾಪನ್ನೇ. ಇದೂ ಸಹ ದೇವರು ಪಾಪದ ಲಿಸ್ಟ್ ಅಲ್ಲಿ ಕೌಂಟ್ ಮಾಡ್ತಾರೆ, ನ್ಯಾಯ ತೀರ್ಪಿನ ದಿನದಲ್ಲಿ ಕೇಳ್ತಾರೆ. ನೀರನ್ನು ಕುಡಿಯುವಂತಹ ಪಾಪನ? ಹೌದು ಪಾಪನೇ. ದೇವರನ್ನ ಮರೆತು ಕುಡಿಯುವಂತಹದ್ದು ಪಾಪನೇ. ಮದ್ವೆ ಮಾಡ್ಕೊಳ್ಳುವಂತಹ ಪಾಪನ? ದೇವರು ಅನ್ಕೊಂಡಂತಹ ಆಲೋಚನೆಯನ್ನ ಬಿಟ್ಟು ಬೇರೆ ಆಲೋಚನೆಯನ್ನ ತಲೆಲಿಟ್ಕೊಂಡು ಮದ್ವೆ ಆಗುವಂತಹದ್ದು ತಪ್ಪೇ, ಪಾಪನೇ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ನೀವು ಕೊಟ್ಟಿರುವಂತಹ ಸಕಲ ವಿಧವಾಗಿರುವಂತಹ ಸೌಲಭ್ಯಗಳು, ಸವಲತ್ತುಗಳು ಈ ಪ್ರಕೃತಿಯಲ್ಲಿ, ಈ ಲೋಕದಲ್ಲಿ ನಮಗೆ ಎಲ್ಲವೂ ಸಹ ನಮ್ಮ ಒಳಿತಿಗಾಗಿನೇ. ಆಹಾರವನ್ನ ಸೃಷ್ಟಿ ಮಾಡಿದ್ದು ನೀವು, ನೀರನ್ನ ಸೃಷ್ಟಿ ಮಾಡಿದ್ದು ನೀವು, ವಿವಾಹ ಅನ್ನುವಂತಹ ಪದ್ಧತಿಯನ್ನ ಇಟ್ಟಿದ್ದು ನೀವು. ಆದ್ರೆ ಈ ಮೂರನ್ನು ಮಾಡಿದ್ದಕ್ಕೆ ನೋಹನ ಕಾಲದಲ್ಲಿ ಜಲಪ್ರಳಯವನ್ನ ಏನಕ್ಕೋಸ್ಕರ ತಗೊಂಡ್ ಬಂದ್ರಿ ಅಂತ ಹೇಳಿ ಇವತ್ತು ಆಲೋಚನೆ ಮಾಡಿ ನೋಡಿದೀವಿ ತಂದೆ. ನೋಹನ ದಿನಗಳಲ್ಲಿರುವಂತಹ ಜನರ ರೀತಿ ನಾವಾಗದೆ, ಒಂದು ವೇಳೆ ಎಷ್ಟು ದಿನ ಆಗಿದ್ರು ನಮ್ಮನ್ನ ನಾವು ಮಾರ್ಪಡಿಸ್ಕೊಡುವಂತೆ ಆ ಭಾಗ್ಯವನ್ನ, ಕೃಪೆಯನ್ನ ನಮ್ಗೆ ಕೊಡಿ ಅನ್ನುವಂತ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಇನ್ ಮುಂದೆ ತಿನ್ನುವಂತಹ ಪ್ರತಿ ಆಹಾರಕ್ಕೂ ಸಹ ನ್ಯಾಯ ಒದಗಿಸುವಂತಹ ಮಕ್ಕಳಾಗಿ, ನಾವು ನ್ಯಾಯ ತೀರ್ಪಿನಲ್ಲಿ ನಿಂತು ಲೆಕ್ಕ ಕೇಳಲ್ಪಡುವಂತವರಾಗಿರದೆ, ನ್ಯಾಯ ತೀರ್ಪನ್ನು ಹೊರತುಪಡಿಸಿ ನ್ಯಾಯ ತೀರ್ಪಿಂದ ನಾವು ಪಾರಾಗಿ ಪರಲೋಕವನ್ನು ಪ್ರವೇಶಿಸುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ತಂದೆ.
ಅದಕ್ಕೆ ಯಾವ ರೀತಿ ನಡ್ಕೋಬೇಕೋ ಆ ರೀತಿ ನಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ, ಬುದ್ಧಿಯನ್ನ ನಮಗ್ ದಯಪಾಲಿಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ತಮ್ಮ ಜೀವನಗಳಲ್ಲಿ ತಾವು ಕೇಳಿರುವಂತಹ ಸಂದೇಶವನ್ನ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಅವಕಾಶವನ್ನ, ಭಾಗ್ಯವನ್ನ ಕೊಟ್ಟು ನಡೆಸಿ. ಹಾಗೆ ನಮ್ಮನ್ನು ವಾಕ್ಯದಲ್ಲಿ ನಡೆಸ್ತಿರುವಂತಹ ಎಲ್ಲಾ ದೈವ ಸಂದೇಶಕರು, ರಾಮು ಅಣ್ಣನವರು, ಇಮಾನುವೇಲ್ ಅಂಕಲ್ ಅವರು, ಅಂಜಿ ಅಣ್ಣ ಅವರು, ಜೋಯಲ್ ಅಣ್ಣ ಆಗಿರ್ಬೋದು, ಜ್ಞಾನರಾಜು ಅಣ್ಣ, ನವೀನ್ ಅಣ್ಣ, ವಿಲ್ಸನ್ ಅಣ್ಣ, ಪ್ರತಿಯೊಬ್ಬೊಬ್ಬರನ್ನು ಸಹ ನೀವು ನೆನಪು ಮಾಡಿಕೊಂಡು ಅವರು ನಿಮ್ಗೋಸ್ಕರ ಪಡ್ತಿರುವಂತ ಕಷ್ಟ, ಅವ್ರ ಸೇವೆಯಲ್ಲಿ ಮಾಡ್ತಿರುವಂತ ಕೆಲಸದ ನಿಮಿತ್ತ ಅವರಿಗೆ ಪ್ರತಿಫಲ, ಹಾಗೆ ಅವರ ಕುಟುಂಬಗಳಿಗೆ ಪಾಲನೆ, ಪೋಷಣೆ, ಬೇಕಾಗಿರುವಂತ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಆರೋಗ್ಯ, ಪ್ರತಿಯೊಂದನ್ನು ನೀವು ಕೊಡ್ತೀರಾ ಅನ್ನುವಂತಹದನ್ನ ನಾವು ನಂಬ್ತಾ, ಹಾಗೆ ಕಾರ್ಯಕ್ರಮಕ್ಕೆ ಕಾರಣಕರ್ತರು ಪ್ರತಿದಿನವೂ ಸಹ ಇದನ್ನ ನಡೆಸ್ಕೊಂಡು ಎಲ್ಲರಿಗೂ ಸಹ ಈ ಲಿಂಕ್ ಅನ್ನಾಗಿರ್ಬೋದು ಅಥವಾ ಈ ಮಾಹಿತಿಯನ್ನಾಗಿರ್ಬೋದು ತಲುಪಿಸ್ತಾ, ಸಮಯಕ್ಕೆ ತಕ್ಕಂತೆ ಪ್ರತಿದಿನವೂ ಸಹ ಸಮಯಬದ್ಧವಾಗಿ, ಒಂದು ದಿನವೂ ಸಹ ಲೇಟ್ ಆಗದೆ, ಒಂದು ದಿನವೂ ಸಹ ತಡವಾಗದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಿರುವಂತಹ ರೇಖಾ ಆಂಟಿ ಅವರಿಗೆ ನೀವು ಕೊಟ್ಟಿರುವಂತಹ ಮಗ ದೀಕ್ಷೆ, ಇವರನ್ನೂ ಸಹ ಇವರು ಪಡ್ತಿರುವಂತಹ ಕಷ್ಟವನ್ನೂ ಸಹ ನೀವು ನೆನಪು ಮಾಡಿಕೊಂಡು ತಕ್ಕ ಪ್ರತಿಫಲವನ್ನ ಇವರು ಕೊಡ್ತೀರಾ ಅನ್ನುವಂತಹದನ್ನ ನಂಬ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರುವಂತಹ ಪ್ರತಿಯೊಬ್ಬೊಬ್ಬರೂ ಸಹ ಹಾಡು ಹೇಳುವಂತವರಾಗಿರ್ಬೋದು, ಪ್ರಾರ್ಥನೆ ಮಾಡುವಂತವರಾಗಿರ್ಬೋದು, ಬಂದು ಪ್ರತಿನಿತ್ಯವೂ ಸಹ ಮಿಸ್ ಆಗದೆ ಪಾಲ್ಗೊಳ್ಳುವಂತವರಾಗಿರ್ಬೋದು, ಪ್ರತಿಯೊಬ್ಬೊಬ್ಬರೂ ಸಹ ಅವ್ರು ಪಡ್ತಿರುವಂತ ಕಷ್ಟ, ಅವರು ನಿದ್ರೆಯ ಸಮಯದಲ್ಲೂ ಸಹ ಎದ್ದು ನನ್ನ ತಂದೆಗೋಸ್ಕರ, ನನ್ನ ತಂದೆ ಮಾತುಗಳು ಕೇಳಲ್ಪಡ್ತಿದೆ ಅನ್ನುವಂತಹ ಉದ್ದೇಶದಿಂದ ಅವ್ರು ಎದ್ದು ಆರಾಧನೆಯಲ್ಲಿ ಪಾಲ್ಗೊಳ್ತಿರುವಂತಹದ್ದಾಗಿರ್ಬೋದು, ಇವರೆಲ್ಲದರ ನಿಮಿತ್ತ ಇನ್ನೊಂದು ಸಾರಿ ನಿಮ್ಮ ಮುಂದೆ ಇವರೆಲ್ಲರನ್ನು ಒಪ್ಪಿಸ್ಕೊಡ್ತಾ ಅವರಿಗೆ ಬರುವಂತ ಪ್ರತಿಫಲಗಳನ್ನು ನೀವು ಕೊಡ್ತೀರಾ ಅನ್ನುವಂತಹದನ್ನ ನಂಬ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.